press the bell icon on the YouTube app and never miss another update. ಹಲೋ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾನು ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಈ ಪಾಠದಲ್ಲಿ ಅಭ್ಯಾಸ ಲೆಕ್ಕಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ 3ನೇ ಲೆಕ್ಕ ಮತ್ತು 4ನೇ ಲೆಕ್ಕವನ್ನು ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ ಅಂತ ಹೇಳಿ. ನಾನು ಆಲ್ರೆಡಿ ಇಲ್ಲಿ ಮಾಡಿದ್ದೀನಿ. ನಿಮಗೆ ಅದನ್ನು ಒಂದ್ಸರಿ ಹೇಗೆ ಬಂತು ಅಂತ ಹೇಳ್ತೀನಿ. ನೀವು ಮನೆಯಲ್ಲಿ ಪ್ರಯತ್ನ ಮಾಡಿದರೆ ನೀವು ಮಾಡಿರೋದಕ್ಕೆ ಇದನ್ನು ಕಂಪೇರ್ ಮಾಡಿ ನೋಡಿ ಮಕ್ಕಳೇ. ಸೊ ಫಸ್ಟ್ ಪ್ರಶ್ನೆ ಏನಿದೆ ನೋಡ್ಕೊಳ್ಳೋಣ. ಸಮಾಂತರ ಚತುರ್ಭುಜದ ಕರ್ಣಗಳು ಅದನ್ನು ಸಮಾನ ವಿಸ್ತೀರ್ಣದಲ್ಲಿ 4 ತ್ರಿಭುಜಗಳಾಗಿ ವಿಂಗಡಿಸುತ್ತವೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಅವರು. ಒಂದು ಸಮಾಂತರ ಚತುರ್ಭುಜ ABCD ಅನ್ನೋದನ್ನು ನಾನು ಆಲ್ರೆಡಿ ಬರ್ಕೊಂಡಿದ್ದೀನಿ ನೋಡಿ. ಇದು ಒಂದು ಸಮಾಂತರ ಚತುರ್ಭುಜ ABCD ಅನ್ನೋದು. ಈ ರೀತಿಯಲ್ಲಿ ಇರುವಂಥ ಸಮಾಂತರದ ಚತುರ್ಭುಜದಲ್ಲಿ ಕರ್ಣಗಳು DB ಮತ್ತು AC ಅನ್ನೋ ಈ ಎರಡು ಕರ್ಣಗಳು ಸಮವಾಗಿ ಭಾಗವನ್ನು ಮಾಡಿರುತ್ತೆ. ಅದು 4 ತ್ರಿಭುಜಗಳನ್ನಾಗಿ. ಅದನ್ನು ನಾವು ಪ್ರೂವ್ ಮಾಡಬೇಕು. ಹೇಗೆ ಪ್ರೂವ್ ಮಾಡ್ತೀರಾ? ಫಸ್ಟು ಏನೇನೆಲ್ಲ ಇದೆ ಆ ಆಕೃತಿ ಆಧಾರದ ಮೇಲೆ ಹಿಂಟ್ ಏನೇನಿದೆ ಅದನ್ನು ಬರ್ಕೊಂಡು ಹೋಗೋಣ ನೋಡಿ. ABCD ಅನ್ನೋದು ಏನು? ಒಂದು ಸಮಾಂತರ ಚತುರ್ಭುಜ ಅಂತ ಬರ್ಕೊಂಡಿದ್ದೀನಿ. ಇದರಲ್ಲಿ ABD ಅನ್ನೋದು ಏನು? ಇದು ಒಂದು ಟ್ರಯಾಂಗಲ್ ಅಂದರೆ ತ್ರಿಭುಜ ಅಂತ ಕರಿತೀವಿ, ಹೌದಲ್ವಾ? ಈ ತ್ರಿಭುಜದಲ್ಲಿ ABD ಅನ್ನೋ ತ್ರಿಭುಜದಲ್ಲಿ O ಅನ್ನೋದು ಏನು? ಸೊ ಇದೊಂದು ಮಧ್ಯಬಿಂದು, ಹೌದಾ? ಈ O ಅನ್ನೋ ಮಧ್ಯಬಿಂದುವಲ್ಲಿ BD ಅನ್ನೋದು ಒಂದು ಕರ್ಣ. ಆ ಕರ್ಣದಲ್ಲಿ O ಅನ್ನೋದು ಏನಾಗಿರುತ್ತೆ? ಮಧ್ಯಬಿಂದು ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಸೊ ನೆಕ್ಸ್ಟ್ ಈಗ ಇದನ್ನ ಬರ್ಕೊಂಡೆ. ಸೊ ನನಗೆ ಅದರಲ್ಲಿ ಏನೇನಿದೆ ಗಿವನ್ ಅದನ್ನು ಬರ್ಕೊಳ್ತಾ ಬರ್ತಾ ಇದ್ದೀನಿ. ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಏನಾಗಿರ್ತವೆ? ಅರ್ಧಿಸುತ್ತವೆ. ಅರ್ಧ ಅಂದರೆ ಹಾಫ್ ಇರುತ್ತಲ್ವ, ಅದು ಭಾಗವಾಗಿ ಮಾಡಿರುತ್ತವೆ ಕರ್ಣಗಳು ನೋಡಿ. ಇವಾಗ ಈ ಕರ್ಣ ಇಲ್ಲ ಅಂತಂದರೆ ಏನಾಗುತ್ತೆ? ಸೊ ಇದು ಒಂದು ಪಾರ್ಟನ್ನು ಆಗಿ ಅದು ತ್ರಿಭುಜವನ್ನಾಗಿ ಭಾಗವನ್ನಾಗಿ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಕರ್ಣವನ್ನು ಹಾಕ್ತೀರಿ ನೀವು. ಈಗೇನಾಗುತ್ತೆ? ಸೊ ಈ ಭಾಗ ಒಂದು ಆಗಿ ಆ ಕರ್ಣ ಭಾಗವನ್ನಾಗಿ ಮಾಡುತ್ತೆ ನೋಡಿ. ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಅಂದರೆ ಡಯಾಗ್ನಲ್ಸ್ ಅಂತ ಕರಿತೀವಿ. AC ಮತ್ತು BD ಅನ್ನೋವು ಏನಾಗ್ತವೆ? ಪರಸ್ಪರ ಅರ್ಧಿಸುತ್ತವೆ ಅಂದರೆ ಹಾಫ್ ಭಾಗವನ್ನಾಗಿ ಮಾಡ್ತವೆ ಅಂತ ಹೇಳಿ ನಾವು ಕರಿಬೋದು. ಇದರದ ಆಧಾರದ ಮೇಲೆ ಏನಂತ ಹೇಳ್ಬೋದು ಅಂದರೆ ವಿಸ್ತೀರ್ಣ OAB ಈಸ್ ಈಕ್ವಲ್ ಟು OAD. ನಾನು ಏನಂತ ತಗೊಂಡಿದ್ದೀನಿ ನೋಡಿ. ABD ಅನ್ನೋ ಇದು ಒಂದು ಟ್ರಯಾಂಗಲ್ ಅಂದರೆ ತ್ರಿಭುಜ ಅಂತ ಕರಿತೀವಿ ನೋಡಿ. ABD ಈ ತ್ರಿಭುಜದಲ್ಲಿ ನೋಡಿ O ಅನ್ನೋದು ಮಧ್ಯಬಿಂದು ಆಗಿರುತ್ತೆ. ಅದು ಯಾವ ಕರ್ಣದ ಮಧ್ಯಬಿಂದು ಅಂದರೆ BD. B ಮತ್ತು D ಏನದು ಕರ್ಣದ ಮಧ್ಯಬಿಂದು ಆಗಿರುತ್ತೆ O ಅನ್ನೋದು. ಯಾಕೆ ನಾನು ಇದು ವಿಸ್ತೀರ್ಣ OAB ಈಸ್ ಈಕ್ವಲ್ ಟು ವಿಸ್ತೀರ್ಣ OAD ಅಂತ ತೆಗೆದುಕೊಳ್ತೀನಿ ಅಂದರೆ ಇಲ್ಲಿ ABD ಅನ್ನೋ ತ್ರಿಭುಜದಲ್ಲಿ O ಕರ್ಣ BDಯ ಅಂದರೆ BD ಎಂಬ ಮಧ್ಯಬಿಂದು ಆಗಿರೋ ಕಾರಣದಿಂದಾಗಿ ನಾವು ಏನಂತ ಬರ್ಕೋಬೋದು? ವಿಸ್ತೀರ್ಣ OAB ಈಸ್ ಈಕ್ವಲ್ ಟು ಇಲ್ಲಿ ಎಷ್ಟಿರುತ್ತೋ ಇಲ್ಲೂ ಕೂಡ ಅದೇ ವಿಸ್ತೀರ್ಣವನ್ನು ಹೊಂದಿರುತ್ತೆ ಆ ತ್ರಿಭುಜ ಅಂತ ಹೇಳಿ ಬರ್ಕೋಬೋದು. OAD ಅಂತ ಹೇಳಿ ಅದನ್ನು ಈಕ್ವೇಷನ್ 1 ಅಂತ ತೆಗೆದುಕೊಂಡಿದ್ದೀನಿ ನಾನು. ನಂತರ ನೋಡಿ, ಮಧ್ಯರೇಖೆಯು ತ್ರಿಭುಜವನ್ನು 2 ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಮಧ್ಯರೇಖೆ ಅಂದರೆ ಏನು? ಇಲ್ಲಿರುತ್ತಲ್ವ, ಇವಾಗ ಇದು ನನ್ನ ADB ಅಂತ ನೀವು ಒಂದು ತ್ರಿಭುಜ ಅಂತ ತೆಗೆದುಕೊಂಡ್ರಿ ಅಂದರೆ ಇಲ್ಲಿದೆ ಅಲ್ವಾ ಮಧ್ಯರೇಖೆ. ಈ ಮಧ್ಯರೇಖೆ ಏನು ಮಾಡುತ್ತಪ್ಪ ಅಂದರೆ 2 ಸರ್ವಸಮ ತ್ರಿಭುಜಗಳನ್ನಾಗಿ, ಇದು ಒಂದು ತ್ರಿಭುಜನಾಗಿ ವಿಭಾಗಿಸುತ್ತದೆ. ಈ ಬರ್ದಿರೋ ಕಾರಣನೇ ಇದು. ವಿಸ್ತೀರ್ಣ OAB ಈಸ್ ಈಕ್ವಲ್ ಟು ವಿಸ್ತೀರ್ಣ OAD ಅಂತ ಯಾಕೆ ಬರ್ಕೊಂಡೆ ಅಂದರೆ ಇದರ ಆಧಾರದ ಮೇಲೆ ನಾನು ಇದನ್ನು ಫೈನಲ್ ಮಾಡಿದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಮಧ್ಯರೇಖೆ ಇಲ್ಲಿರುತ್ತಲ್ವ ಮಧ್ಯರೇಖೆ ಅದೇನು ಮಾಡುತ್ತೆ ಅಂತಂದರೆ ಸೊ ತ್ರಿಭುಜವನ್ನು 2 ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ ಅಂತ ಹೇಳಿ ನಾವು ಇಲ್ಲಿ ಹೇಳಬಹುದು. ಸೊ ಇದೇ ರೀತಿ ಇನ್ನೊಂದು ತ್ರಿಭುಜ ಅಂತ ತಗೊಳ್ಳೋಣ. ಇನ್ನೊಂದು ಇಲ್ಲಿ ನೋಡಿ, ಫಸ್ಟು ABD ತೆಗೆದುಕೊಂಡಿದ್ದೆ. ಈಗ ಏನು ಮಾಡೋಣ ಅಂತಂದರೆ ನೋಡಿ, ABDಯಲ್ಲಿ ಇವಾಗ ಸೊ ABD ಅಂತ ತೆಗೆದುಕೊಂಡಿದ್ದೆ. O ಕರ್ಣ ACಯ ಮಧ್ಯಬಿಂದು ಆಗುತ್ತೆ ಅಂದರೆ ಇಲ್ಲಿದೆ ಅಲ್ವಾ A ಮತ್ತು C. ಮುಂಚೆ ಯಾವುದು ತ್ರಿಭುಜ ತಗೊಂಡಿದ್ವಿ? ABD. ಆ ABDಯಲ್ಲಿ ನಮಗೆ ಬೇಸ್ ಅಂದರೆ ಪಾದ BD ಅನ್ನೋ ಕರ್ಣ ಇರುತ್ತೆ, ಹೌದಲ್ವಾ? ಸೊ ಇದರಲ್ಲಿ ಈಗ ನಮಗೆ ಇರೋವಂಥದ್ದು AC ಅಂದರೆ ABC ಅಂದರೆ ABC ಅನ್ನೋ
ತ್ರಿಭುಜನ ನೀವು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಎ ಬಿ ಸಿ. ಇದರಲ್ಲಿ ಎ ಬಿ ಸಿಯಲ್ಲಿ ಏನಿದೆಪ್ಪ ಅಂತಂದರೆ ನೋಡಿ 0 ಮಧ್ಯಬಿಂದು. ಇದು ಏನಪ್ಪ ಅಂದರೆ ಎ ಸಿಯ ಮಧ್ಯಬಿಂದು ಆಗಿರುತ್ತೆ. ಅಂದರೆ ಎ ಸಿ ಅನ್ನೋದೇನು ಒಂದು ಕರ್ಣ, ಅದರಲ್ಲಿ ಮಧ್ಯಬಿಂದು ಓ ಆಗಿರುತ್ತೆ ಅಂತ ಹೇಳಿ ನೀವು ಬರಿಬೋದು. ಇದ್ರ ಬೇಸಿಸ್ ಮೇಲೆ ಏನಂತ ಹೇಳ್ತೀರಿ ನೋಡಿ, ವಿಸ್ತೀರ್ಣ ಓ ಎ ಡಿ ಈಸ್ ಈಕ್ವಲ್ ಟು ಓ ಸಿ ಡಿ ಅಂತ ಹೇಳಿ ಬರ್ಕೋಬೋದಲ್ವಾ. ಸೊ ನೋಡಿ, ನೀವು ಈ ತ್ರಿಭುಜನಾದರೂ ತೆಗೆದುಕೊಳ್ಬೋದು ಅಥವಾ ಈ ತ್ರಿಭುಜನ ಮೇಲ್ಗಡೆ ಭಾಗದ ತ್ರಿಭುಜನಾದರೂ ತೆಗೆದುಕೊಳ್ಬೋದು. ಇಲ್ಲಿ ಎ ಬಿ ಸಿ ಅಂತನಾದರೂ ತಗೊಳ್ಳಿ ಅಥವಾ ಎ ಡಿ ಸಿ ಅಂತನಾದರೂ ತೆಗೆದುಕೊಳ್ಳಿ. ನೋಡಿ, ಈ ತ್ರಿಭುಜದ್ದು ಕರ್ಣ ಏನಿದೆ, ಕರ್ಣ ನೋಡಿ ಎ ಸಿ ಇದೆ. ಸೊ ಈ ತ್ರಿಭುಜ ತಗೊಂತೀರಂದ್ರೆ ಅದರದ್ದು ಕರ್ಣ ಏನು ಬರುತ್ತೆ, ಎ ಸಿ ಬರುತ್ತೆ. ಅಲ್ಲಿ ಮಧ್ಯಬಿಂದುನು ಓನೇ ಆಗಿರುತ್ತೆ ಮಕ್ಕಳೇ. ನೋಡಿ, ಇವಾಗ ನಾವು ವಿಸ್ತೀರ್ಣ ಯಾವುದ್ರದ್ದು ಹೇಳ್ತಿರೋದು. ಸೊ ವಿಸ್ತೀರ್ಣ ಓ ಎ ಡಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಓ ಸಿ ಡಿ. ಇದು ಎರಡನೇ ಈಕ್ವೇಷನ್ ಆಗಿ ತೆಗೆದುಕೊಳ್ತೀನಿ. ಹಾಗೆ ಇನ್ನು ಉಳಿದಿರೋ ಸೇಮ್ ಹೇಗೆ ಮಾಡಿದ್ರಿ ಅಲ್ವಾ, ಈಗ ಎ ಡಿ ಸಿ ಇದು ಮಾಡಿದ್ರಿ ಅಲ್ವಾ, ಅದೇ ರೀತಿ ಇನ್ನು ಇವಾಗ ಎ ಬಿ ಸಿ ಇದು ಒಂದು ಮಾಡೋಣ. ಆಮೇಲೆ ಬಿ ಡಿ ಸಿ ಈ ಥರ ಮಾಡಿದಾಗ ನಮಗೆ ಕೊನೆಯದಾಗಿ ಇದೇ ರೀತಿ ಬಿಡಿಸಿದಾಗ ನನಗೆ ಯಾವ ರೀತಿ ಬರುತ್ತಪ್ಪ ಅಂದರೆ ನೋಡಿ, ವಿಸ್ತೀರ್ಣ ಓ ಸಿ ಡಿ ಈಕ್ವಲ್ಸ್ ಟು ವಿಸ್ತೀರ್ಣ ಓ ಬಿ ಸಿ. ಅರ್ಥ ಆಗ್ತದಲ್ಲ. ಇದೇ ರೀತಿ ನಾನು ಇನ್ನು ಉಳಿದಿರುವಂಥ ಅಂದರೆ ವಿಸ್ತೀರ್ಣಗಳು, ಆ ತ್ರಿಭುಜದ ವಿಸ್ತೀರ್ಣಗಳನ್ನ ಬರ್ಕೊಂಡಿದ್ದೀನಿ. ವಿಸ್ತೀರ್ಣ ಓ ಬಿ ಸಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಓ ಎ ಬಿ. ಇವಾಗ ಫಸ್ಟ್ ನಾವೇನು ಮಾಡಿದ್ವಿ, ಈ ಪಾರ್ಟ್ ತೊಗೊಂಡ್ವಿ, ಆಮೇಲೆ ಈ ಪಾರ್ಟ್ ಮೇಲಿನ ಪಾರ್ಟ್ ತೊಗೊಂಡ್ವಿ. ಇವಾಗ ಇನ್ನೂ ಇವೆರಡು ಉಳಿದಿದ್ವಲ್ಲ, ಸೊ ಇವೆರಡು ಪಾರ್ಟಿಂದು ವಿಸ್ತೀರ್ಣಗಳನ್ನ ಬರ್ಕೊಂಡಿದ್ದೀನಿ. ಅವು ಈಕ್ವೇಷನ್ 3 ಮತ್ತು 4 ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಈಗೇನು ಮಾಡ್ತೀರಾ ಅಂತಂದರೆ ಅಲ್ಲಿ ಇಲ್ಲಿ 4 ಈಕ್ವೇಷನ್ ಆಗಿ ತೆಗೆದುಕೊಂಡಿದ್ರಲ್ಲ ಅವನಷ್ಟನ್ನು ಕೂಡಿಸಿ, ಅಂದರೆ ಕೂಡಿಸಿ ಮೀನ್ಸ್ ಒಟ್ಟಿಗೆ ಬರೀರಿ. ಏನಂತ ಬರ್ತೀರ, 1 2 ಮತ್ತು 3 ಮತ್ತು 4ರಿಂದ. ಸೊ ಈ 4 ಈಕ್ವೇಷನ್ಸ್ಗಳಿಂದ ಕೊನೆಯದಾಗಿ ಅವ್ರು ಏನು ಹೇಳಿದ್ದಾರೆ ಹೇಳಿ, ಎ ಬಿ ಸಿ ಡಿ ಅನ್ನೋದು ಒಂದು ಸಮಾಂತರ ಚತುರ್ಭುಜ ಅಂತ ಹೇಳಿ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಸಮಾಂತರ ಚತುರ್ಭುಜದ ಕರ್ಣಗಳು ಅದನ್ನು ಸಮಾನ ವಿಸ್ತೀರ್ಣದ 4 ತ್ರಿಭುಜಗಳಾಗಿ ವಿಂಗಡಿಸುತ್ತವೆ ಎಂದು ಸಾಧಿಸಿ ಅಂತ ಹೇಳಿದಾರಲ್ವ. ಸೊ ಇಲ್ಲಿ ಏನಪ್ಪ ಅಂತಂದರೆ ಈ ತ್ರಿಭುಜಗಳು 4 ವಿಂಗಡಣೆ ಆಗಿದ್ದಾವೆ. ಯಾವುದರಿಂದ, ಒಂದು ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಅವನ್ನ ಭಾಗವನ್ನಾಗಿ ಮಾಡಿದಾಗ ಅಲ್ವಾ ಬಂದಿರೋದು, ಅದನ್ನು ನಾವಿಲ್ಲಿ ಪ್ರೂವ್ ಮಾಡಬೇಕು. ಸೊ 4 ತ್ರಿಭುಜಗಳು ಯಾವ್ಯಾವು ನೋಡಿ, ಓ ಎ ಬಿ ಇದು ಈಸ್ ಈಕ್ವಲ್ ಟು ಓ ಎ ಡಿ, ಇದು ಎರಡನೇದು ತ್ರಿಭುಜ. ಇದು 1 2 ಮತ್ತು ಇಲ್ಲೊಂದು ತ್ರಿಭುಜ ಇದೆ 3, ಇಲ್ಲೊಂದು 4. ಇವಿಷ್ಟು ಏನಾಗಿದೆ, ಭಾಗ ಆಗಿದ್ದಾವೆ ಅನ್ನೋದನ್ನ ನಾವು ಇಲ್ಲಿ ಪ್ರೂವ್ ಮಾಡಬೇಕಾಗಿರೋದು. ನೆಕ್ಸ್ಟ್ ಈಸ್ ಈಕ್ವಲ್ ಟು ಓ ಸಿ ಡಿ. ನೆಕ್ಸ್ಟು ವಿಸ್ತೀರ್ಣ ಓ ಬಿ ಸಿ. ಅರ್ಥ ಆಗ್ತಿದೆ ಅಲ್ವಾ. ಈ ಸಿ ಎ ಅಥವಾ ಎ ಸಿ ಅಥವಾ ಬಿ ಡಿ ಅಥವಾ ಡಿ ಬಿ ಅಥವಾ ಬಿ ಡಿ ಈ ಕರ್ಣಗಳು ಏನು ಮಾಡ್ತಾವಪ್ಪ ಅಂತಂದರೆ ಆ ಸಮಾಂತರ ಚತುರ್ಭುಜವನ್ನು ಭಾಗವನ್ನಾಗಿ ಮಾಡ್ತವೆ. ಆ ಭಾಗ ಮಾಡಿದಾಗ ಅವೆರಡೂ ಕರ್ಣಗಳು 4 ತ್ರಿಭುಜಗಳನ್ನಾಗಿ ಈಕ್ವಲ್ ಆಗಿ ಅಂದರೆ ಸರ್ವಸಮವಾಗಿ ಭಾಗವನ್ನು ಮಾಡಿರ್ತವೆ. ನಾವು ಅದನ್ನು ಏನು ಮಾಡಬೇಕು, ಇಲ್ಲಿ ಪ್ರೂವ್ ಮಾಡ್ತಾ ಬರಬೇಕು. ಸೊ ಈ ಪ್ರಶ್ನೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ, ಮತ್ತು ಇದರ ಪರಿಹಾರನೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ 4ನೇ ಪ್ರಶ್ನೆ ಏನಿದೆ ನೋಡ್ಕೊಳ್ಳೋಣ. ನೋಡಿ, ಅಲ್ಲಿ ಚಿತ್ರ 11.24 ಅಂತ ಹೇಳಿ ತೆಗೆದುಕೊಳ್ಳಿ ಅಂತ ಹೇಳಿದರೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಆ ಚಿತ್ರವನ್ನು. ಟ್ರಯಾಂಗಲ್ ಎ ಬಿ ಸಿ ಅಂದರೆ ತ್ರಿಭುಜ ಎ ಬಿ ಸಿ ಇದೊಂದು ತ್ರಿಭುಜ, ಮತ್ತು ಎ ಬಿ ಡಿ ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ. ಇದರಲ್ಲಿ ಒಂದೇ ಪಾದ, ಎರಡಕ್ಕೂ ಒಂದು ಪಾದ ಇದೆ. ಅದು ಯಾವುದು, ಎ ಬಿ ಮೇಲಿದ್ದಾವೆ. ಸಿ ಡಿ ರೇಖಾಖಂಡವನ್ನು, ಸಿ ಮತ್ತು ಡಿ ಈ ರೇಖಾಖಂಡವನ್ನು ಎ ಬಿ ಅಂದರೆ ಈ ಎ ಬಿ ಮಧ್ಯ ಎ ಬಿಯು 0ನಲ್ಲಿ ಅರ್ಧಿಸಿದ್ದಾರೆ. ಅಂದರೆ ಇಲ್ಲಿ ಒಂದೇ ಪಾದ ಹೊಂದಿರುತ್ತಲ್ವ, ಈ ಸಿ ಡಿ ಅನ್ನೋ ರೇಖಾಖಂಡ ಏನು ಮಾಡುತ್ತೆ, ಓ ಇಂದ ಅದು ಭಾಗವನ್ನಾಗಿ ಮಾಡಿರುತ್ತೆ, ಮೀನ್ಸ್ ಅರ್ಧಿಸಿರುತ್ತೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ವಿಸ್ತೀರ್ಣ ಎ ಬಿ ಸಿ ಈಸ್ ಈಕ್ವಲ್ ಟು ಎ ಬಿ ಡಿ. ಅಂದರೆ ಈ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಈ ಟ್ರಯಾಂಗಲ್. ಅಂದರೆ ಇದು 1 ಇದು 2 ಅಂದ್ಕೊಳ್ಳಿ. ನೀವು ಏನು ಮಾಡಬೇಕಪ್ಪ ಅಂದ್ರೆ 1 ಇದು 2. ಸೊ ಈ ಟ್ರಯಾಂಗಲ್ಗೆ ಈ ಟ್ರಯಾಂಗಲ್ ಈಕ್ವಲ್ ಆಗಿದೆ, ಅಂದರೆ ಇದರ ವಿಸ್ತೀರ್ಣ ಇದಕ್ಕೆ ಸರ್ವಸಮವಾಗಿದೆ ಅಂತ ಹೇಳಿ ನೀವು ಪ್ರೂವ್ ಮಾಡಬೇಕು. ಅರ್ಥ ಆಗ್ತಿದೆ ಅಲ್ವಾ. ಅಂದರೆ ನೋಡಿ, ಎ ಬಿ ಡಿ ಈಸ್ ಈಕ್ವಲ್ ಟು ಎ ಡಿ ಸಿ ಅಥವಾ ಎ ಬಿ ಡಿ ಅಂತನಾದರೂ ನೀವು ತೆಗೆದುಕೊಳ್ಬೇಕು. ಸೊ ಇವಾಗ ಏನಪ್ಪ ಅಂದರೆ ನಾನು ಫಸ್ಟಲ್ಲಿ ಗೀವನ್ ಬರ್ಕೊತಿದ್ದೀನಿ, ಮೀನ್ಸ್ ದತ್ತ ಅಲ್ಲೇನಿದೆ ಆಕೃತಿ ಮತ್ತು ಅವ್ರು ಕೊಟ್ಟಿರೋ ಆಧಾರದ ಮೇಲೆ ಏನಂತ ಬರ್ಕೋಬೋದು ಅಂದರೆ ನೋಡಿ, ಡಿ ಎ ಸಿ
ಅನ್ನೋದು, ಅಂದರೆ ಈ ಭಾಗ ಇಲ್ಲಿದೆ ಅಲ್ವಾ, ಈ ಭಾಗ ಈ DAC, ಈ DACಯಲ್ಲಿ O ಅನ್ನೋದು ಏನು, ಈ ಡಿ ಸಿ ಎಂಬ ಕರ್ಣದ ಮಧ್ಯ ಬಿಂದುವಾಗಿರುತ್ತೆ. ಸೊ ಆ ಕಾರಣದಿಂದಾಗಿ ಏನಂತ ಬರ್ಕೋಬೋದು ನಾನು, ವಿಸ್ತೀರ್ಣ OAD ಈಸ್ ಈಕ್ವಲ್ ಟು OAC ಅಂತ ಬರ್ಕೋಬೋದಲ್ವಾ. ಅದನ್ನು ಈಕ್ವೇಷನ್ 1 ಅಂತ ತೆಗೆದುಕೊಳ್ತೀನಿ. ಯಾಕಪ್ಪ ಅಂತಂದರೆ ಮಧ್ಯರೇಖೆಯು, ಅಂದರೆ ಈ ಮಧ್ಯರೇಖೆ ಇದಲ್ವಾ, ಮಧ್ಯರೇಖೆಯು ತ್ರಿಭುಜವನ್ನು 2 ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಆ ಕಾರಣದಿಂದಾಗಿ ನಾವು ಏನಂತ ಬರ್ಕೋಬಹುದು, ಸೊ ವಿಸ್ತೀರ್ಣ OAC ಈಸ್ ಈಕ್ವಲ್ ಟು OAD ಅಂತ ಹೇಳಿ ಬರ್ಕೋಬೋದಲ್ವಾ. DC ಅನ್ನೋದು ಏನಾಗಿರುತ್ತೆ, ಪಾದ ಆಗಿರುತ್ತೆ, ಕರ್ಣ ಅಂತ ಹೇಳಿ ಕರಿಬೋದು ನಾವು. DCಯ ಮಧ್ಯಬಿಂದು, ವಿಸ್ತೀರ್ಣ OAC ಈಸ್ ಈಕ್ವಲ್ ಟು ವಿಸ್ತೀರ್ಣ OAD ಅಂತ ಹೇಳಿ ತೆಗೆದುಕೊಂಡಿದ್ದೀನಿ. ಈಕ್ವೇಷನ್ 1, ಮಧ್ಯ ರೇಖೆಯು ತ್ರಿಭುಜವನ್ನು 2 ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸಿದೆ. ನೋಡಿ, ಇವಾಗ ಈ ರೇಖೆ ಇಲ್ಲಿ 2 ಇದು ಒಂದು ತ್ರಿಭುಜನಾಗಿ ಮತ್ತು ಇದು ಒಂದು ತ್ರಿಭುಜನಾಗಿ, ಅಂದರೆ CDB ಅನ್ನೋದು ತ್ರಿಭುಜನಾಗಿ ಮಾಡಿದೆ. ಆಮೇಲೆ ಇಲ್ಲಿ ಒಂದು AB ಅನ್ನೋದು ಏನು, ಇದು ಒಂದು ರೇಖೆ ಹೌದಲ್ವಾ. ಇದು ಕೂಡ ಏನು ಮಾಡಿದೆ, ಇಲ್ಲಿ ಈ ABC ಅನ್ನೋ ಒಂದು ತ್ರಿಭುಜವನ್ನು ಇನ್ನೊಂದು ರೇಖೆಯಿಂದ ಅರ್ಧ ಭಾಗವನ್ನಾಗಿ ಮಾಡಿ 2 ತ್ರಿಭುಜಗಳನ್ನಾಗಿ ನಾವು ಇಲ್ಲಿ ನೋಡಬಹುದು. ಸೊ ಈಗ ಇಲ್ಲೇನು ಒಂದು ಅಂದರೆ ನೋಡಿ, DAC ಅಂದರೆ ಈ ತ್ರಿಭುಜದಲ್ಲಿ BCಯ ಮಧ್ಯ ಬಿಂದು O ಇರುತ್ತೆ ಅಂತ ಹೇಳಿ ತೆಗೆದುಕೊಂಡಿದ್ದೀನಿ. ಆ ಕಾರಣದಿಂದಾಗಿ ಈ ಟ್ರಯಾಂಗಲ್, ಇಲ್ಲಿರೋ ಟ್ರಯಾಂಗಲ್ ಇದಕ್ಕೆ ಈಕ್ವಲ್ ಇದೆ. ಅಂದರೆ DAO ಈಸ್ ಈಕ್ವಲ್ ಟು AOC ಆರ್ OAC ಈಸ್ ಈಕ್ವಲ್ ಟು OAD ಅಂತನಾದರೂ ನೀವು ತೆಗೆದುಕೊಳ್ಬೋದು. ಈಗ ನೆಕ್ಸ್ಟ್ ಇದೇ ರೀತಿ ಇನ್ನೊಂದು CBD ಇನ್ನೊಂದು ಟ್ರಯಾಂಗಲ್, ಅಂದರೆ ಈ ಟ್ರಯಾಂಗಲ್, ಈ ತ್ರಿಭುಜವನ್ನು ತೆಗೆದುಕೊಳ್ತಿದ್ದೀನಿ. ಇಲ್ಲೂ ಕೂಡ ಅಷ್ಟೇ ಅದೇ ಇಲ್ಲಿ ಈ ತ್ರಿಭುಜಕ್ಕೆ ಏನು ಪಾದ ಇತ್ತು ಸೇಮ್, ಅದು ಈ ಕಡೆ ಇರುವಂಥ ತ್ರಿಭುಜಕ್ಕೂ ಒಂದೇ ಪಾದ ಇದೆ. ಸೊ ಏನಂತ ಹೇಳ್ಬೋದು ನಾನು ಇಲ್ಲಿ ಅಂತಂದರೆ ನೋಡಿ, CD ಅಂದರೆ ಈ CDಗೂ CD ಆರ್ DC, ಈ DC ಅನ್ನೋ ಲೈನ್ಗೆ ಅಂದರೆ ರೇಖೆಗೆ ಸೊ O ಅನ್ನೋದೇನಾಗಿದೆ ಮಧ್ಯಬಿಂದು ಆಗಿರುತ್ತೆ. ಹಾಗಾಗಿರೋದ್ರಿಂದ ಏನಂತ ಬರೀಬೋದು, OBC ಈಸ್ ಈಕ್ವಲ್ ಟು OBD ಅಂತನಾದರೂ ನೀವು ತೆಗೆದುಕೊಳ್ಬೋದು. ಅಂದರೆ ವಿಸ್ತೀರ್ಣ OBC ಈಸ್ ಈಕ್ವಲ್ ಟು ವಿಸ್ತೀರ್ಣ OBD. ಇದನ್ನು 2ನೇ ಈಕ್ವೇಷನ್ ಆಗಿ ತೆಗೆದುಕೊಳ್ತೀನಿ. ಇವಾಗ 1 ಮತ್ತು 2 ಅಂದರೆ ಈಕ್ವೇಷನ್ 1 ಇದು ಈಕ್ವೇಷನ್ 2 ಎರಡನ್ನು ಕೂಡಿದಾಗ ಅಂದರೆ OAC ಪ್ಲಸ್ OBC ಈಸ್ ಈಕ್ವಲ್ ಟು ಮತ್ತು OAD ಪ್ಲಸ್ ವಿಸ್ತೀರ್ಣ OBD ಅಂತ ಬರ್ಕೊಂಡಿದ್ದೀನಿ. ಇವೆರಡನ್ನು ಕೂಡೋಣ. ಅಂದರೆ ನೋಡಿ ಏನಿದೆ ಇಲ್ಲಿ, OAC ಪ್ಲಸ್ OBC ಇವೆರಡನ್ನು ಕೂಡಿದಾಗ ಏನು ಬರುತ್ತೆ, ACB ಅಂತ ಬರಿಬೋದಲ್ಲ, ಆರ್ ABC ನೋಡಿ, ABC ಇವೆರಡನ್ನು ಕೂಡಿದಾಗ ಏನು ಬರುತ್ತೆ, ABC. ಇದು 1 ಇದು 2 ಹೌದಾ. ಇವೆರಡನ್ನು ಕೂಡಿದಾಗ ಏನು ಬರುತ್ತೆ, ABC ಅನ್ನೋ ತ್ರಿಭುಜ ಬರುತ್ತೆ. ಸೊ ವಿಸ್ತೀರ್ಣ ABC ಅಂತ ಬರಿಬೋದಲ್ವ, ಅವರು ಅದನ್ನೇ ಕೇಳಿರುತ್ತಾನೆ. ವಿಸ್ತೀರ್ಣ ABC ಈಸ್ ಈಕ್ವಲ್ ಟು ಇಲ್ಲಿ ನೋಡಿ OAD ಪ್ಲಸ್ OBD ಅಂದರೆ ಇದು 3 4 ಇವೆರಡನ್ನು ಕೂಡಿದಾಗ ಏನು ಬರುತ್ತೆ, ADB ಅಂತ ನಾವು ತಗೊಳ್ಳಿ, ಅಥವಾ ABD. ಅವ್ರು ಕೇಳಿರೋದೇನು, ವಿಸ್ತೀರ್ಣ ABC ಈಸ್ ಈಕ್ವಲ್ ಟು ವಿಸ್ತೀರ್ಣ ABD ಅಂತ ಹೇಳಿ. ಇವೆರಡನ್ನು ಕೂಡಿದಾಗ ನಮಗೆ ಬರುವಂಥದ್ದು ಏನು, ವಿಸ್ತೀರ್ಣ ABD ಬರುತ್ತೆ ಅಂತ ಹೇಳಿ ಇಲ್ಲಿ ಬರೆದಿರೋದು. ಇವೆರಡನ್ನು ಕೂಡಿದಾಗ ವಿಸ್ತೀರ್ಣ ABC, ಇವೆರಡನ್ನು ಕೂಡಿದಾಗ ವಿಸ್ತೀರ್ಣ ABD ಬರುತ್ತೆ ಅಂತ ಹೇಳಿ ನೀವು ಇಲ್ಲಿ ಪ್ರೂವ್ ಮಾಡಿರುವಂಥದ್ದು. ಇದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಸೊ ಇದನ್ನ ಒಂದು ಸ್ಕ್ರೀನ್ಶಾಟ್ ತೊಗೊಳ್ರಿ. ಇನ್ನು ಉಳಿದಿರೋ ಲೆಕ್ಕಗಳನ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇವಾಗ ನಾವು ಮಾಡ್ತಾ ಇರೋದು 5ನೇ ಪ್ರಶ್ನೆದಲ್ವಾ. ಸೊ ಆಕೃತಿ ಹೇಗೆ ಬರುತ್ತೆ ನೋಡೋಣ. DE ಮತ್ತು Fಗಳು ಕ್ರಮವಾಗಿ ABC, DEF ಅಂದರೆ ಇವಾಗ ತ್ರಿಭುಜ ಇದೆ ಒಂದು, A ಇದು B ಇದು C. ಈ ತ್ರಿಭುಜದಲ್ಲಿ
ಬಿ ಸಿ ಸಿ ಎ ಬಿ ನೋಡಿ, ಬಿ ಸಿ ಸಿ ಎ ಮತ್ತು ಎ ಬಿ ಈ 3 ಬಾಹುಗಳು. ಈ ಬಾಹುಗಳಲ್ಲಿ ಡಿ ಇ ಎಫ್ ಅನ್ನೋದು ನೋಡಿ, ಇಲ್ಲಿ ಡಿ, ಇಲ್ಲಿ ಇ, ಎಫ್ ಅನ್ನೋ ಏನಿರ್ತವೆ ಮಧ್ಯ ಬಿಂದುಗಳನ್ನ ಕ್ರಮವಾಗಿ ಜೋಡಿಸಿ ಅಂತ ಹೇಳಿದ್ದಾರೆ. ಸೊ ಇವನ್ನ ಜೋಡಿಸ್ತೀನಿ ನಾನು, ಈ ಮಧ್ಯ ಬಿಂದುಗಳನ್ನ. ಈ ರೀತಿಯಲ್ಲಿ ನನಗೆ ಇನ್ನೊಂದು ತ್ರಿಭುಜ ಸಿಗುತ್ತೆ. ಅರ್ಥ ಆಗ್ತದೆ ಅಲ್ವಾ? ಸೊ ಈ ರೀತಿಯಲ್ಲಿ ಆಕೃತಿಯನ್ನು ಬರ್ಕೊಂಡಿದ್ದೀನಿ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಮೇಲೆ. ಅವ್ರು ಹೇಳಿದ್ದಾರೆ ಬಿ ಡಿ ಇ ಎಫ್ ಒಂದು ಸಮಾಂತರ ಚತುರ್ಭುಜ ಅಂತ ಹೇಳಿ ಪ್ರೂವ್ ಮಾಡಿ ಅಂತ ಹೇಳಿ. ಸೊ ಫಸ್ಟು ಏನೇನು ಗಿವನ್ ಎಲ್ಲ ಇದೆ ಅದನ್ನು ಬರ್ಕೊಂಡ್ಬಿಡ್ತೀನಿ ನಾನು ಈ ಆಕೃತಿ ಮೇಲೆ. ನೋಡ್ಕೊಳ್ಳಿ ಏನು ಸಿಗುತ್ತಪ್ಪ ಅಂತಂದರೆ ಟ್ರಯಾಂಗಲ್ ಮೀನ್ಸ್ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಸಿಯಲ್ಲಿ ಇ ಮತ್ತು ಇ ಎಫ್ ಮತ್ತು ಇದು ಜಿ ಅವ್ರು ಕೊಟ್ಟಿರೋದಲ್ವಾ. ಈ ಐದನೇ ಲೆಕ್ಕವನ್ನು ಮಾಡೋಣ. ಇವಾಗ ನಿಮಗೆ ಪ್ರಶ್ನೆನ ಹೇಳಿದೆ ಅಲ್ವಾ. ಸೊ ಅದ್ರ ಮೇಲೆ ಆಕೃತಿಯನ್ನು ಬರ್ಕೊಳ್ತೀನಿ ನಾನು. ಇವಾಗ ಹೇಗೆ ಬರುತ್ತೆ ಅದು ಆಕೃತಿ ಅಂದರೆ, ಈ ರೀತಿ ಒಂದು ತ್ರಿಭುಜ. ಈ ತ್ರಿಭುಜದಲ್ಲಿ ಎ ಬಿ ಸಿ, ಸೊ ಇದರಲ್ಲಿ ಡಿ ಇ ಎಫ್. ಸೊ ಅವ್ರು ಹೇಳಿರೋದೇನು, ಡಿ ಇ ಎಫ್ಗಳು ಕ್ರಮವಾಗಿ ಟ್ರಯಾಂಗಲ್ ಎ ಬಿ ಸಿಯ ಬಾಹುಗಳಾದ ಬಿ ಸಿ ಮತ್ತು ಸಿ ಎ ಮತ್ತು ಎ ಬಿ. ಸೊ ಡಿ ಇ ಎಫ್ ಈ ರೀತಿಯಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾವು ಬಿಡಿಸ್ಬೇಕಾಗಿರುವಂಥದ್ದು ಏನು, ಬಿ ಡಿ ಇ ಎಫ್ ಇದು ಒಂದು ಸಮಾಂತರ ಚತುರ್ಭುಜ ಅಂತ ಹೇಳಿ ನೀವು ಪ್ರೂವ್ ಮಾಡಬೇಕು. ಒಂದು ಸಮಾಂತರ ಚತುರ್ಭುಜ ಅಂತ ಬಿ ಡಿ ಇ ಎಫ್ ಅನ್ನೋದು ಅವ್ರು ಫಸ್ಟ್ ಕೇಳಿರುವಂಥ ಪ್ರಶ್ನೆ. ಸಮಾಂತರ, ಒಂದು ಸಮಾಂತರ ಏನು ತ್ರಿಭುಜ ಅಂತ ಹೇಳಿ ಚತುರ್ಭುಜ ಅಂತ ಕೇಳಿದಾರಲ್ವ, ಸಮಾಂತರ ಚತುರ್ಭುಜ. ಸೊ ಇದನ್ನು ನೀವು ಪ್ರೂವ್ ಮಾಡಬೇಕಾಗಿರುವಂಥದ್ದು. ಈಗ ಫಸ್ಟ್ ಅದರಲ್ಲಿ ಈ ಆಕೃತಿಯಲ್ಲಿ ಏನೇನೆಲ್ಲ ಹಿಂಟಿದೆ ಅದನ್ನು ಬರ್ಕೊಳ್ತಾ ಬರೋಣ. ನೋಡಿ, ಎ ಬಿ ಅಲ್ಲಿ ಟ್ರಯಾಂಗಲ್, ಒಂದು ಟ್ರಯಾಂಗಲ್ ಇದೆ ಎ ಬಿ ಸಿ ಅಂತ, ಎ ಬಿ ಸಿ ಹೌದಾ. ಸೊ ಇದು ಒಂದು ತ್ರಿಭುಜ. ಈ ತ್ರಿಭುಜದಲ್ಲಿ ಇ ಮತ್ತು ಎಫ್ಗಳು, ತ್ರಿಭುಜದಲ್ಲಿ ಇ ಮತ್ತು ಎಫ್, ಇ ಮತ್ತು ಎಫ್ಗಳು ಇಲ್ಲಿದೆಲ್ಲ ಇ ಮತ್ತು ಎಫ್, ಎ ಬಿ ಮತ್ತು ಸಿ ಎಗಳ, ಎ ಬಿ ಮತ್ತು ಸಿ ಎಗಳ, ಇ ಮತ್ತು ಎಫ್ ಏನು, ಎ ಬಿ ಮತ್ತು ಸಿ ಎಗಳ ಮಧ್ಯ ಬಿಂದುಗಳಾಗಿರ್ತವೆ. ಮಧ್ಯ ಬಿಂದುಗಳು ಹೌದಾ. ಸೊ ನೆಕ್ಸ್ಟು ಮಧ್ಯ ಬಿಂದುಗಳಾದರೆ ಎಫ್ ಇ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಬರ್ಕೋಬೋದಲ್ವ ನಾವು ಇಲ್ಲಿ. ಎಫ್ ಇ ಈಸ್ ಪ್ಯಾರಲಲ್ ಟು, ಎಫ್ ಇ ಈಸ್ ಪ್ಯಾರಲಲ್ ಟು ಬಿ ಸಿ. ಯಾಕೆ ಬರ್ಕೊಂಡೆ ಅಂತಂದರೆ ನೋಡಿ, ಎಫ್ ಇ ಈಸ್ ಪ್ಯಾರಲಲ್ ಟು ಬಿ ಸಿ. ಸೊ ಎಫ್ ಇ ಈಸ್ ಪ್ಯಾರಲಲ್ ಟು ಬಿ ಸಿ, ಇದು ಒಂದು ಎಫ್ ಬಿ ಸಿ ಇ ಇದು ಒಂದು ಆಕೃತಿ ಹೌದಲ್ವಾ. ಇಲ್ಲಿ ನಮಗೆ ಪ್ಯಾರಲ್ ಲೈನ್ಸ್ ಎಫ್ ಇ, ಇಲ್ಲಿ ಏನು ಇದೆ ಈ ಸಮಾಂತರ ರೇಖೆ. ಸೊ ಒಂದು ಜೊತೆ ಸಮಾಂತರ ರೇಖೆ ಈಕ್ವಲ್ ಆಗಿದೆ ಅಂತ ಹೇಳಿ ಬರ್ಕೊಳ್ಳೋಣ. ಯಾಕೆಂದರೆ ಎಫ್ ಇ ಈಸ್ ಹಾಫ್ ಆಫ್ ದ ಬಿ ಸಿ, ಎಫ್ ಇ ಈಸ್ ದ ಹಾಫ್ ಆಫ್ ಬಿ ಸಿ ಅಂದರೆ ಈ ಸಮಾಂತರ ರೇಖೆಯಲ್ಲಿ ಅರ್ಧ ಭಾಗವನ್ನಾಗಿ ಹೊಂದಿರುತ್ತೆ. ಎಫ್ ಇ ಈಸ್ ದ ಹಾಫ್ ಆಫ್ ಬಿ ಸಿ. ಇದನ್ನು ಈಕ್ವೇಷನ್
ಬೇಡ. ನೆಕ್ಸ್ಟು ನೋಡೋಣ. ಈಗ ಎಫ್ ಇ ಈಸ್ ಪ್ಯಾರಲಲ್ ಟು ಏನಂತ ಬರ್ಕೊಂಡಿದ್ದೀನಿ, ಬಿ ಡಿ ಅಂತ ಹೇಳಿ ತೆಗೆದುಕೊಂಡಿದ್ದೀನಲ್ವ. ಸೊ ಎಫ್ ಇ ಈಸ್ ಪ್ಯಾರಲಲ್ ಟು ಬಿ ಡಿ. ಸೊ ಎಫ್ ಇ ಈಸ್ ಪ್ಯಾರಲಲ್ ಟು ಇದು ಇದಕ್ಕೆ ಏನು ಈಕ್ವಲ್ ಆಗಿದೆ, ಬಿ ಸಿ ಅಂತ ಹೇಳಿ ತಗೊಂಡಿದ್ದೀನಿ. ಯಾಕಪ್ಪ ಅಂದರೆ ಎಫ್ ಇ ಈ ಬಿ ಸಿಯ ಅರ್ಧ ಭಾಗವನ್ನಾಗಿ ಹೊಂದಿರುತ್ತೆ. ಹಾಗಿರೋದ್ರಿಂದ ಎಫ್ ಇ ಈಸ್ ಈಕ್ವಲ್ ಟು ಬಿ ಡಿ ಅಂತ ಬರ್ಕೊಳ್ತೀನಿ. ಆ್ಯಂಡ್ ಸೊ ಮತ್ತು ಏನಂತ ಬರಿಬೋದು, ಎಫ್ ಇ ಈಸ್ ಈಕ್ವಲ್ ಟು ಬಿ ಡಿ ಅಂತ ಬರ್ಕೋಬೋದಲ್ವಾ. ಎಫ್ ಇ ಈಸ್ ಈಕ್ವಲ್ ಟು ಬಿ ಡಿ. ಸೊ ಇಲ್ಲೇನಿರುತ್ತೋ ಇಲ್ಲೂ ಅಷ್ಟೇ ಮೆಜರ್ಮೆಂಟ್ನ ಹೊಂದಿರುತ್ತೆ ಅಂತ ಹೇಳಿ ನಾನು ಬರ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದೇ ರೀತಿ ಇವಾಗ ಎಫ್ ಇ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ತಗೊಂಡಿದ್ದೀನಿ, ಹೌದಾ. ಅದೇ ರೀತಿ ಡಿ ಇ ಈಸ್ ಪ್ಯಾರಲಲ್ ಟು ಅಂದರೆ ಡಿ ಇ ಈಸ್ ಪ್ಯಾರಲಲ್ ಟು ಬಿ ಎ ಅಂತ ಬರ್ಕೋಬೋದಾ. ಡಿ ಈಸ್ ಪ್ಯಾರಲಲ್ ಟು ಬಿ ಎ ಆರ್ ಎ ಬಿ. ಡಿ ಈಸ್ ಪ್ಯಾರಲಲ್ ಟು ಬಿ ಎ. ಅಲ್ಲಿ ಡಿ ಇಗೆ ಏನು ಪ್ಯಾರಲಲ್ ಆಗಿರುತ್ತೆ, ಎ ಡಿ ಇಗೆ. ಸೊ ಎ ಬಿ ಪ್ಯಾರಲಲ್ ಇದೆ. ಸೊ ಇದೇ ರೀತಿ ನೋಡಿ, ಡಿ ಇಗೆ ಎ ಬಿ ಪ್ಯಾರಲಲ್ ಆಗಿರುತ್ತಾ. ಸೊ ಡಿ ಇ ಅಲ್ಲಿ ಅಂದರೆ ಈ ಡಿ ಅಲ್ಲಿ ಅರ್ಧ ಭಾಗ ಏನಾಗಿರುತ್ತೆ, ಸೊ ಅರ್ಧ ಭಾಗ ಸೊ ಎ ಬಿ ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ. ಸೊ ಆ ಕಾರಣದಿಂದಾಗಿ ಡಿ ಇ ಈಸ್ ಈಕ್ವಲ್ ಟು ಬಿ ಎಫ್ ಅಂತ ಬರ್ಕೋಬೋದಲ್ವಾ. ಸೊ ಇದೇ ರೀತಿ ಇನ್ನೊಂದು ಮಾಡ್ತೀನಿ ನಾನು. ಹೇಗೆ ನೋಡಿ, ಇವಾಗ ಹೇಗೆ ಇಲ್ಲಿ ಎಫ್ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಬರ್ಕೊಂಡಿದ್ದೀವಿ ಅಲ್ವಾ, ಅದೇ ರೀತಿ ಇನ್ನೊಂದು ಡಿ ಇ ಈಸ್ ಪ್ಯಾರಲಲ್ ಟು ಎ ಬಿ ಅಂತ ಬರ್ಕೊಳ್ಳೋಣ. ಇನ್ನೊಂದು ರೀತಿಯಲ್ಲಿ ಡಿ ಇ ಈಸ್ ಪ್ಯಾರಲಲ್ ಟು ಎ ಬಿ. ಅರ್ಥ ಆಗ್ತದಲ್ವಾ. ಡಿ ಈಸ್ ಪ್ಯಾರಲಲ್ ಟು ಎ ಬಿ. ಸೊ ಮತ್ತು ಏನಂತ ಬರಿಬೋದು, ಡಿ ಇ ಈಸ್ ದ ಹಾಫ್ ಆಫ್ ಎ ಬಿ ಅಂತ ಹೇಳಿ ಬರ್ಕೋಬೋದಾ. ಗೊತ್ತಾಗ್ತಿದೆ ಅಲ್ವಾ. ಈಗ ನೆಕ್ಸ್ಟು ಡಿ ಇ ಈಸ್ ಪ್ಯಾರಲಲ್ ಟು ಬಿ ಎಫ್. ಡಿ ಇ ಈಸ್ ಪ್ಯಾರಲಲ್ ಟು ಬಿ ಎಫ್. ಡಿ ಇ ಈಸ್ ಪ್ಯಾರಲಲ್ ಟು ಬಿ ಎಫ್ ಆಗಿರೋದ್ರಿಂದ ಮತ್ತು ಸೊ ಡಿ ಇ ಈಸ್ ಈಕ್ವಲ್ ಟು ಬಿ ಎಫ್ ಅಂತ ಹೇಳಿ ಬರಿಬೋದಾ. ಇದನ್ನು ಈಕ್ವೇಷನ್ 2 ಅಂತ ಹೇಳಿ ನಾನು ತೆಗೆದುಕೊಳ್ತೀನಿ. ನೆಕ್ಸ್ಟು 1 ಮತ್ತು 2ರಿಂದ ಈ 1 ಮತ್ತು 2ರಿಂದ ಈ 1ನೇ ಈಕ್ವೇಷನ್ ನೋಡಿ, ಇಲ್ಲಿ ಇದೆಲ್ಲ ಇದು 1ನೇ ಈಕ್ವೇಷನ್, ಇದು 2ನೇ ಈಕ್ವೇಷನ್. ಈ 1 ಮತ್ತು 2ರಿಂದ ನಾನು ಏನಂತ ಬರಿಬೋದು ನೋಡಿ, ಈಕ್ವೇಷನ್ ಎಫ್ ಇ ಮತ್ತು ಬಿ ಡಿ ಇವೆರಡು ಪ್ಯಾರಲಲ್ ಲೈನ್ಸ್, ಹೌದಾ. ಮತ್ತು ಡಿ ಇ ಮತ್ತು ಬಿ ಎಫ್. ಸೊ ಇವಿಷ್ಟನ್ನು ಕೂಡಿಸಿದಾಗ ನನಗೆ ಬರೋವಂಥದ್ದು ಒಂದು ಸಮಾಂತರ ಚತುರ್ಭುಜ ಆಗಿರುತ್ತೆ. ಅದೇನಪ್ಪ ಅಂದರೆ ಬಿ ಡಿ ಇ ಎಫ್ ಆಗಿರುತ್ತೆ. ಏನು, ಬಿ ಡಿ ಇ ಎಫ್ ಒಂದು ಸಮಾಂತರ ಏನು ಚತುರ್ಭುಜ ಆಗಿರುತ್ತೆ. ಗೊತ್ತಾಗ್ತದಲ್ವ. ಸೊ ಏನದು ಎಫ್ ಇ ಮತ್ತು ಬಿ ಡಿ ಮತ್ತು ಎಫ್ ಬಿ ಮತ್ತು ಇ ಡಿ ಇವೆರಡನ್ನು ಕೂಡಿದಾಗ ಸೊ ನನಗೆ ಒಂದು ಸಮಾಂತರ ಚತುರ್ಭುಜ ಈ ಪಾರ್ಟ್ ಸಮಾಂತರ ಚತುರ್ಭುಜ ಆಗಿ ಕಾಣಿಸುತ್ತೆ. ಆ ರೀತಿಯಲ್ಲಿ ನಾವು ಪ್ರೂವ್ ಮಾಡಿರೋದು. ಗೊತ್ತಾಗ್ತದೆ ಅಲ್ವಾ. ಇವಾಗ ನಾವು ಒಂದೇ ಪ್ರಶ್ನೆಯನ್ನು ಬಿಡಿಸಿದ್ವಿ. ಅದೇ ರೀತಿ ಇನ್ನೂ ಉಳಿದಿರೋವು ಇದ್ದಾವೆ ಇಲ್ಲಿ. ಸೊ ಡಿ ಸಿ ಎಫ್ ಇದರಲ್ಲಿ 2ನೇ ಪ್ರಶ್ನೆನ ಬಿಡಿಸ್ತಾ ಬರ್ತೀನಿ. ನೋಡಿ ಮಕ್ಕಳೇ, ನಿಮಗೆ ಈ ಆಕೃತಿಯಲ್ಲೇ ಕಾಣಿಸುತ್ತೆ. ಡಿ ಎಫ್ ಇ ಸಿ ಅನ್ನೋದು ಇನ್ನೊಂದು ಸಮಾಂತರ ಚತುರ್ಭುಜ ಇದೆ ಇಲ್ಲಿ. ಗೊತ್ತಾಗ್ತದಲ್ವ ನಿಮಗೆ. ಮತ್ತು ಎ ಎಫ್ ಡಿ ಸಿ ಅನ್ನೋದು ಒಂದು ಸಮಾಂತರ ಚತುರ್ಭುಜ ಆಗಿರುತ್ತೆ. ಸೊ ಲೈಕ್ ಈ ರೀತಿಯಲ್ಲಿ ನೀವು ಅವರು ಏನು ಕೇಳಿದ್ದಾರೆ, ಯಾವ ಚತುರ್ಭುಜವನ್ನು ಕೇಳಿದ್ದಾರೆ, ಸಮಾಂತರ ಚತುರ್ಭುಜವನ್ನು ಅಂತ ಹೇಳಿ ನೋಡಿಕೊಂಡು ನೀವು ಪ್ರೂವ್ ಮಾಡಬೇಕಾಗುತ್ತೆ. ಇವಾಗ ಅವರು 2ನೇ ಪ್ರಶ್ನೆ ಕೇಳಿದ್ದಾರೆ. ಏನಂತ ಇದೆ ನೋಡ್ಕೊಂಬಿಡೋಣ ಫಸ್ಟ್. ಅದು ಅವ್ರು 2ನೇದಾಗಿ ಕೇಳಿರುವಂಥದ್ದು ವಿಸ್ತೀರ್ಣ ಡಿ ಇ ಎಫ್ ಈಸ್ ಈಕ್ವಲ್ ಟು 1/4 ವಿಸ್ತೀರ್ಣ ಎ
ಬಿ ಸಿ ಅಂತ ಹೇಳಿ ಪ್ರೂವ್ ಮಾಡಿ ಅಂತ ಕೇಳಿದ್ದಾರೆ. ಹೌದಾ? ಈಗ ನೋಡಿ, ನಾನು ಈಗ ಬಿ ಡಿ ಇ ಎಫ್ ಅನ್ನೋದು ಒಂದು ಸಮಾಂತರ ಚತುರ್ಭುಜ ಅಂತ ಹೇಳಿ ಪ್ರೂವ್ ಮಾಡಿದೆ. ಅದೇ ರೀತಿ ಡಿ ಸಿ ನೋಡಿ, ಡಿ ಸಿ ಇ ಎಫ್ ಅನ್ನೋದು ಒಂದು ಸಮಾಂತರ ಚತುರ್ಭುಜ. ಡಿ ಸಿ ಇ ಎಫ್. ಹೌದಾ? ಮತ್ತು ಇನ್ನೊಂದು ಯಾವುದಿದೆ, ಡಿ ಇ ಎ ಎಫ್. ನೋಡಿ, ಡಿ ಇ ಎ ಎಫ್, ಡಿ ಇ ಎ ಎಫ್ ಅನ್ನೋದು ಒಂದು ಚತುರ್ಭುಜ, ಸಮಾಂತರ ಚತುರ್ಭುಜ. ಮತ್ತು ಬಿ ಡಿ ಮತ್ತು ಇ ಎಫ್, ಬಿ ಡಿ ಇ ಎಫ್. ಇಲ್ಲಿ ಈ ಸಮಾಂತರ ಚತುರ್ಭುಜಗಳಲ್ಲಿ ನಮಗೆ ಕಾಮನ್ ಆಗಿ ನೋಡಿ, ಡಿ ಸಿ ಇ ಎಫ್. ಓಕೆ, ಇದು ಒಂದು ಸಮಾಂತರ ಚತುರ್ಭುಜ. ಮತ್ತು ಡಿ ಇ ಎ ಎಫ್. ಸೊ ಇದು ಒಂದು ಚತುರ್ಭುಜ, ಇಲ್ಲೊಂದು ಚತುರ್ಭುಜ ಇದೆ. ಮತ್ತು ಬಿ ಡಿ ಇ ಎಫ್, ಇದು ಒಂದು ಮತ್ತು ಇದು ಒಂದು. ಸೊ ಇಷ್ಟು ಚತುರ್ಭುಜದ ಒಳಗಡೆ ನಮಗೆ ಸಿಕ್ಕಿರುವಂಥದ್ದು ಏನು, ಯಾವ ಆಕೃತಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಟ್ರಯಾಂಗಲ್, ತ್ರಿಭುಜ ಕಾಣಿಸ್ತಿದೆ. ಹೌದಲ್ವಾ? ಫಸ್ಟು ಈ ಡಿ ಸಿ ಇ ಎಫ್ ಅಲ್ಲಿ ನೋಡಿ, ಡಿ ಸಿ ಇ ಎಫ್ ಅಲ್ಲಿ ಎರಡು ತ್ರಿಭುಜಗಳಿದ್ದಾವೆ. ಹೌದಲ್ವಾ? ನೋಡಿ, ಡಿ ಸಿ ಇ ಎಫ್ ಅಲ್ಲಿ ಅವು ಯಾವುವು, ಅದ್ರ ವಿಸ್ತೀರ್ಣ ಏನಾಗಿರುತ್ತೆ? ಸೊ ಇಲ್ಲಿ ನಿಮಗೆ ಗೊತ್ತಿದೆ, ಒಂದು ಡಯಾಗ್ನಲ್ ಏನಾದರೂ ಬಂದಿತ್ತು ಅಂದರೆ, ಇನ್ ಕೇಸ್ ಸಮಾಂತರ ಚತುರ್ಭುಜದಲ್ಲಿ, ಸೊ ಇವೆರಡರದ್ದು ವಿಸ್ತೀರ್ಣ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ ಅನ್ನೋದು ಗೊತ್ತಿರುವಂಥದ್ದು. ಅದನ್ನು ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಇವಿಷ್ಟು ಏನು, ಸಮಾಂತರ ಚತುರ್ಭುಜ. ಈ ಸಮಾಂತರ ಚತುರ್ಭುಜದ ಒಳಗಡೆ ಸಮಾಂತರ ಚತುರ್ಭುಜಗಳಿವು. ಈ ಫಸ್ಟ್ ಡಿ ಸಿ ಇ ಎಫ್ ಅಲ್ಲಿ ಸಮಾಂತರ ತ್ರಿಭುಜಗಳು ಏನು ಬರುತ್ತೆ ಅಂತಂದರೆ, ಟ್ರಯಾಂಗಲ್ ಡಿ ಇ ಎಫ್ ಈಸ್ ಈಕ್ವಲ್ ಟು ಟ್ರಯಾಂಗಲ್, ತ್ರಿಭುಜ ಅರ್ಥ ಆಗ್ತದಲ್ವಾ, ಡಿ ಸಿ ಎಫ್ ಬರುತ್ತೆ. ಇಲ್ಲಿ ಡಿ ಇ ಎ ಎಫ್ ಅಲ್ಲಿ ನೋಡ್ಕೊಳ್ಳಿ ನೀವು, ಡಿ ಇ ಎ ಎಫ್ ಎಂಬ ಆಕೃತಿ, ಸಮಾಂತರ ಚತುರ್ಭುಜದಲ್ಲಿ ಎರಡು ತ್ರಿಭುಜಗಳು ಬರ್ತವೆ. ಆ ತ್ರಿಭುಜಗಳು ಯಾವ ಮೊದಲೇ ಅಂದರೆ ಎರಡು ತ್ರಿಭುಜಗಳು ಇರ್ತಾವಲ್ಲ, ಅವ ವಿಸ್ತೀರ್ಣಗಳು ಎರಡು. ಮೊದಲೇ ಆ ಕಡೆ ಏನು ವಿಸ್ತೀರ್ಣ ಹೊಂದಿರುತ್ತೆ, ಇನ್ನೊಂದು ವಿಸ್ತೀರ್ಣ ಅದೇ ಹೊಂದಿರುತ್ತೆ. ಆ ಕಾರಣದಿಂದಾಗಿ ಈಗ ಬರ್ಕೊತಿದ್ದೀನಿ ನಾನು, ಡಿ ಇ ಎಫ್ ಈಸ್ ಈಕ್ವಲ್ ಟು ಟ್ರಯಾಂಗಲ್ ಎ ಇ ಎಫ್. ಈಗ ನೆಕ್ಸ್ಟ್ ಇಲ್ಲಿ ಬಿ ಡಿ ಇ ಎಫ್, ಬಿ ಡಿ ಇ ಎಫ್ ಅನ್ನೋ ಸಮಾಂತರ ಚತುರ್ಭುಜದಲ್ಲಿ ಅಲ್ಲಿ ಬರುವಂಥ ತ್ರಿಭುಜಗಳು ನೋಡಿ, ಡಿ ಇ ಎಫ್ ಈಸ್ ಈಕ್ವಲ್ ಟು ಟ್ರಯಾಂಗಲ್ ಬಿ ಡಿ ಎಫ್ ಬರುತ್ತೆ. ಇಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಡಿ ಸಿ ಇ ಎಫ್ ಅನ್ನೋದು ಈ ಸಮಾಂತರ ಚತುರ್ಭುಜದಲ್ಲಿ ಬರುವಂಥ ಎರಡು ತ್ರಿಭುಜಗಳನ್ನ ಬರ್ಕೊಂಡಿದ್ದೀನಿ. ಟ್ರಯಾಂಗಲ್ ಮೀನ್ಸ್ ತ್ರಿಭುಜ, ಡಿ ಇ ಎಫ್ ಈಸ್ ಈಕ್ವಲ್ ಟು ಡಿ ಸಿ ಡಿ ಇ ಎಫ್ ಈಸ್ ಈಕ್ವಲ್ ಟು ಡಿ ಸಿ ಇ. ಡಿ ಸಿ ಇ ಆ್ಯಕ್ಚುಲಿ ಇದು ಡಿ ಸಿ ನೋಡಿ, ಡಿ ಇ ಎಫ್, ಡಿ ಇ ಎಫ್ ಇದು ಒಂದು ತ್ರಿಭುಜ ಈಸ್ ಈಕ್ವಲ್ ಟು ಡಿ ಸಿ ಇ. ನೆಕ್ಸ್ಟ್ ಇದರಲ್ಲಿ ಇವೆರಡರಲ್ಲಿ ಮತ್ತು ಈಗ ನೆಕ್ಸ್ಟ್ ಇರೋದೇನು, ಡಿ ಇ ಎ ಎಫ್. ಈ ತ್ರಿಭುಜದಲ್ಲಿ ನೋಡಿ, ಡಿ ಇ ಎಫ್ ಅನ್ನೋ ಸಮಾಂತರ ತ್ರಿಭುಜದಲ್ಲಿ ಇಲ್ಲೂ ಕೂಡ ಅಷ್ಟೇ ನೋಡಿ, ಡಿ ಇ ಎಫ್ ಅನ್ನೋದೊಂದಿದೆ ಮತ್ತು ಎ ಇ ಎಫ್ ಅನ್ನೋದು ಒಂದು ತ್ರಿಭುಜ ಇದೆ. ಸೊ ಈ ತ್ರಿಭುಜಕ್ಕೆ ಈ ತ್ರಿಭುಜದ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಬಿ ಡಿ ಇ ಎಫ್, ಬಿ ಡಿ ಇ ಎಫ್ ಇದರಲ್ಲಿ ಎರಡು ತ್ರಿಭುಜಗಳಿದ್ದಾವೆ. ಈ ಸಮಾಂತರ ತ್ರಿಭುಜದಲ್ಲಿ ಎರಡು ತ್ರಿಭುಜಗಳಿದ್ದಾವೆ. ಅದು ಏನಪ್ಪ ಅಂದರೆ ನೋಡಿ, ಡಿ ಇ ಎಫ್ ಅನ್ನೋದು ಒಂದು ಮತ್ತು ಬಿ ಡಿ ಎಫ್ ಅನ್ನೋದು ಒಂದು. ಸೊ ಅದಿಷ್ಟನ್ನು ಬರ್ಕೊಂಡಿದ್ದೀನಿ ನಾನಲ್ಲಿ. ಈಗ ಬರ್ಕೊಂಡು ಆದ ನಂತರ ಇದರಲ್ಲಿ ಏನು ಮಾಡೋಣ, ಸೊ ಟ್ರಯಾಂಗಲ್, ಆ ಟ್ರಯಾಂಗಲ್ ಎ ಬಿ ಸಿ. ಸೊ ಇದಿಷ್ಟು ಎ ಬಿ ಸಿ ಒಳಗಡೆ ತಾನೇ ಇಷ್ಟು ಬಂದಿರೋದು, ಹೌದಲ್ವಾ? ಸೊ ಫಸ್ಟು ಅದನ್ನು ಬರ್ಕೊಂಡ್ಬಿಡ್ತೀನಿ. ಟ್ರಯಾಂಗಲ್ ಎ ಬಿ ಸಿ ಒಳಗಡೆನೇ ಇವು ಹೊಂದಿರುವಂಥದ್ದು, ಹೌದಾ? ಟ್ರಯಾಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು ಅಲ್ಲಿ ಎಷ್ಟು ತ್ರಿಭುಜಗಳಿದ್ದಾವೆ ಅಂತ ಹೇಳಿ ಬರ್ಕೊಂತ ಬರೋಣ. ಅರ್ಥ ಆಗ್ತಿದ್ದಲ್ವಾ? ನೋಡಿ ಯಾವುದ್ಯಾವ್ದು ಬರುತ್ತೆ ಅಂತಂದರೆ, ಟ್ರಯಾಂಗಲ್ ಎ ಇ ಎಫ್. ಈ ಎ ಬಿ ಸಿ ಅನ್ನೋ ಟ್ರಯಾಂಗಲಲ್ಲಿ ಟ್ರಯಾಂಗಲ್ ಎ ಇ
ಎಫ್ ಪ್ಲಸ್ ಟ್ರಯಾಂಗಲ್ ಬಿ ಡಿ ಎಫ್ ಬರುತ್ತೆ ಪ್ಲಸ್ ಟ್ರಯಾಂಗಲ್ ಅಲ್ಲಿ ನೋಡಿ ಡಿ ಇ ಎಫ್ ಬರುತ್ತೆ. ನೆಕ್ಸ್ಟು ಪ್ಲಸ್ ಟ್ರಯಾಂಗಲ್ ಡಿ ಸಿ ಇ ಬರುತ್ತೆ. ಸೊ ಡಿ ಇ ಎಫ್ ಟ್ರಯಾಂಗಲ್ ಎ ಇ ಎಫ್ ನೋಡಿ ಇಲ್ಲಿ ಟ್ರಯಾಂಗಲ್ ಎ ಇ ಎಫ್ ಮತ್ತು ಟ್ರಯಾಂಗಲ್ ಪ್ಲಸ್ ಬಿ ಡಿ ಎಫ್ ಬಿ ಡಿ ಎಫ್ ಇದು ಒಂದು ಮತ್ತು ಡಿ ಡಿ ಇ ಎಫ್ ಇದು ಒಂದು, ಆಮೇಲೆ ಡಿ ಸಿ ಇ ಇದು ಒಂದು 1 2 3 4 ಅವನಷ್ಟು ಬರ್ಕೊಂಡಿದ್ದೀನಿ. ಅದು ಈ ದೊಡ್ಡ ಚತುರ್ಭುಜದಲ್ಲಿ ಇರೋವಂಥದ್ದು ಬರ್ಕೊಂಡಿದ್ದೀನಿ. ಈಗ ಎ ಇ ಎಫ್ ಇಸ್ ಈಕ್ವಲ್ ಟು ಏನಪ್ಪ ಟ್ರಯಾಂಗಲ್ ಡಿ ಇ ಎಫ್ ಹೌದಾ ಪ್ಲಸ್ ಟ್ರಯಾಂಗಲ್ ಬಿ ಡಿ ಎಫ್ ಅಂದರೆ ಏನಪ್ಪ ಟ್ರಯಾಂಗಲ್ ಡಿ ಇ ಎಫ್ ಅಂತ ಹೇಳಿ ಬರ್ಕೋಬೋದಲ್ವಾ. ಸೊ ಇದ್ರ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ನಾನು. ಪ್ಲಸ್ ಟ್ರಯಾಂಗಲ್ ಡಿ ಇ ಎಫ್ ಟ್ರಯಾಂಗಲ್ ಡಿ ಇ ಎಫ್ ಅಂದರೆ ಸೊ ಇದನ್ನು ಇನ್ನೇನು ಮಾಡೋಕ್ಕಾಗಲ್ಲ ಡಿ ಇ ಎಫ್ ಅಂತಲೇ ಬರ್ಕೊಳ್ತೀನಿ ನಾನಿಲ್ಲಿ. ಸೊ ನೆಕ್ಸ್ಟು ಡಿ ಸಿ ಇ ಅಂದರೆ ಟ್ರಯಾಂಗಲ್ ಡಿ ಸಿ ಈಸ್ ಈಕ್ವಲ್ ಟು ಏನು ಟ್ರಯಾಂಗಲ್ ಡಿ ಇ ಎಫ್ ಎ ಆಗಿರುತ್ತೆ. ಅರ್ಥ ಆಗ್ತದೆ ಅಲ್ವಾ. ಸೊ ಈಗೇನು ಮಾಡ್ಬೋದು ಇಲ್ಲಿ ಎಲ್ಲದರಲ್ಲೂ ನಮಗೆ ಏನು ಇದೆ ಅಂದರೆ ಇಲ್ಲಿ 1 ಇಲ್ಲಿ 2 ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ ಇಲ್ಲಿ. ಸೊ ಅಷ್ಟನ್ನು ಕೂಡಿ ಏನಾಗುತ್ತೆ 4 ಟ್ರಯಾಂಗಲ್ ಡಿ ಇ ಎಫ್ ಇದೆ ಅಂತ ಹೇಳಿ ನಾವು ಪ್ರೂವ್ ಮಾಡ್ದಂಗೆ ಆಯಿತು. ಈಗ ನೋಡಿ ಎ ಬಿ ಸಿ ಅರ್ಥ ಆಗ್ತದೆ ಅಲ್ವಾ. ಈಗ 4 ಟ್ರಯಾಂಗಲ್ ಡಿ ಇ ಎಫ್ ಈ ಡಿ ಇ ಎಫ್ ಅನ್ನೋದು ಏನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಸೊ 4 ತ್ರಿಭುಜಗಳನ್ನ ಕೂಡಿದಾಗ ನಮಗೆ ಅಂದರೆ ಡಿ ಇ ಎಫ್ ಬರುತ್ತೆ. ನೋಡಿ ಎ ಬಿ ಸಿಯಲ್ಲಿ ಇಷ್ಟು 4 ತ್ರಿಭುಜಗಳಿದ್ದಾವೆ. ಅವು ಯಾವುದು ಅಂತ ಬರ್ಕೊಂಡಿದ್ದೀನಿ. ಈಗೇನು ಮಾಡ್ತೀರಾ ಅಂತಂದರೆ ನಮಗೆ ಬೇಕಾಗಿರೋವಂಥದ್ದೇನು ಇಲ್ಲಿ ಡಿ ಇ ಎಫ್ ಈಸ್ ಈಕ್ವಲ್ ಟು 1/4 ವಿಸ್ತೀರ್ಣ ಎ ಬಿ ಸಿ ಅಂತಲ್ವಾ. ಈ 4ನ್ನ ಈಕ್ವಲ್ಸಿಂದ ಈ ಕಡೆ ಕಳಿಸಿ ಆವಾಗ ಏನಾಗುತ್ತೆ ನೋಡಿ 1/4 ಆಗುತ್ತೆ ಹೌದಾ. ಸೊ ಈಕ್ವಲ್ಸಿಂದ ಈ ಕಡೆ ಕಳಿಸಿದರೆ ಸೊ 1/4 ಟ್ರಯಾಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು ಟ್ರಯಾಂಗಲ್ ಡಿ ಇ ಎಫ್ ಆಗಿರುತ್ತೆ. ಸೊ ದೆನ್ ಏನಂತ ಬರ್ಕೋಬೋದು ನಾವು ವಿಸ್ತೀರ್ಣ ಡಿ ಇ ಎಫ್ ಈಸ್ ಈಕ್ವಲ್ ಟು ವಿಸ್ತೀರ್ಣ 1/4 ವಿಸ್ತೀರ್ಣ ಎ ಬಿ ಸಿ ಅಂತ ಹೇಳಿ ಬರ್ಕೋಬೋದಲ್ವ. ಇದು 2ನೇ ಪ್ರಶ್ನೆಯ ಉತ್ತರ ಆಗಿರುತ್ತೆ. ಈಗ ಮೂರನೇದು ಬಿಡಿಸೋಣ. ಸೊ ನಿಮ್ಮದು ಈ ಕಡೆದಾಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನೋಡಿ 5ನೇ ಪ್ರಶ್ನೆ ಅಲ್ಲಿ 3ನೇ ಲೆಕ್ಕವನ್ನು ನಾನು ಮಾಡ್ತಾ ಇದ್ದೀನಿ. ಎಷ್ಟು 3ನೇ ಲೆಕ್ಕ ಅಂದರೆ ಸಬ್ ಕ್ವಶನ್ ಇದೆ ಅಲ್ವಾ. ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ವಿಸ್ತೀರ್ಣ ಡಿ ಇ ಎಫ್ ಹೌದಾ. ಇದು ಡಿ ಇ ಎಫ್ ಸಾರಿ ವಿಸ್ತೀರ್ಣ ಬಿ ಡಿ ಇ ಎಫ್ ಈಸ್ ಈಕ್ವಲ್ ಟು 1/2 ವಿಸ್ತೀರ್ಣ ಎ ಬಿ ಸಿ ಅಂತ ಪ್ರೂವ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಈಗ ಪ್ರೂವ್ ಮಾಡಬೇಕು. ಏನು ಮಾಡಬಹುದು ಅಂತಂದರೆ ನೋಡಿ ಬಿ ಡಿ ಇ ಎಫ್ ಈಸ್ ಈಕ್ವಲ್ ಟು ಬಿ ಡಿ ಇ ಎಫ್ ಇದರಲ್ಲಿ ನೋಡಿ ಡಿ ಇ ಎಫ್ ಪ್ಲಸ್ ಬಿ ಡಿ ಎಫ್ ಅಂತ ಹೇಳಿ ಬರ್ಕೊಳ್ತೀನಿ ನಾನು. ಬಿ ಡಿ ಇ ಎಫ್ ಈಸ್ ಈಕ್ವಲ್ ಟು ಅಂದರೆ ಇದು ಒಂದು ಸಮಾಂತರ ಚತುರ್ಭುಜ ಹೌದಲ್ವಾ. ಇದ್ರ ಒಳಗಡೆ 2 ಟ್ರಯಾಂಗಲ್ ಇದೆ. ಯಾವುದ್ಯಾವುದು ಅಂದರೆ ಟ್ರಯಾಂಗಲ್ ಡಿ ಇ ಎಫ್ ಪ್ಲಸ್ ಡಿ ಬಿ ಮೀನ್ಸ್ ನೋಡಿ ಇಲ್ಲಿ ಡಿ ಇ ಎಫ್ ಮತ್ತು ಬಿ ಡಿ ಎಫ್ ಅಂತ ಹೇಳಿ ಹೌದಲ್ವಾ. ಟ್ರಯಾಂಗಲ್ ಬಿ ಟಿ ಎಫ್ ಈಗ ನೋಡಿ ಟ್ರಯಾಂಗಲ್ ಡಿ ಇ ಎಫ್ ಅಂತ ಹೇಳಿ ಬರ್ಕೊತೀನಿ ಪ್ಲಸ್ ಬಿ ಡಿ ಎಫ್ನ ಬೆಲೆ ಏನಿದೆ ನೋಡಿ ಇಲ್ಲಿ ಡಿ ಇ ಎಫ್ ಅಂತ ಇದೆ ಅಲ್ವಾ. ಇಲ್ಲಿ ಟ್ರಯಾಂಗಲ್ ಡಿ ಇ ಎಫ್ ಅಂತ ಹೇಳಿ ಬರ್ಕೊತೀನಿ. ಸೊ ಈಗ ನೆಕ್ಸ್ಟು ಏನು ಮಾಡಬಹುದು ಅಂತಂದರೆ ಇವೆರಡನ್ನೂ ಕೂಡೋಣ. ಏನಾಗುತ್ತೆ 2 ಟ್ರಯಾಂಗಲ್ ಡಿ ಇ ಎಫ್ ಆಗುತ್ತೆ. ಇಲ್ಲಿ ಬಿ ಡಿ ಇ ಎಫ್ ಇದೆ. ಸೊ 2 ಟ್ರಯಾಂಗಲ್ ಡಿ ಇ ಎಫ್
ಬಿ ಡಿ ಇ ಎಫ್ ಈಸ್ ಈಕ್ವಲ್ ಟು ನೋಡಿ 2 ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ಡಿ ಇ ಎಫ್ನ ಬೆಲೆ ಇಲ್ಲಿ ನೋಡಿ ಫೈನಲಿ ಇಲ್ಲಿ ವಿಸ್ತೀರ್ಣ ಡಿ ಇ ಎಫ್ನ ಬೆಲೆ ಏನಿದೆ ನೋಡಿ ಇಂಟು 1/4 ವಿಸ್ತೀರ್ಣ ಎ ಬಿ ಸಿ ಇದೆ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. 2 1s 2 2s ಹೌದಾ. ಏನು ಉಳಿತು 1/2 ವಿಸ್ತೀರ್ಣ ಎ ಬಿ ಸಿ ಅಂತ ಹೇಳಿ ಬಂತು. ಇದು ಬಿ ಡಿ ಇ ಎಫ್ನ ಏನಾಗಿರುತ್ತೆ. ಸೊ ಉತ್ತರ ಇದಾಗಿದೆ. 5ನೇ ಪ್ರಶ್ನೆಗೆ ಈ ರೀತಿಯಲ್ಲಿ ನೀವು 3 ಪ್ರಶ್ನೆಗಳನ್ನಾಗಿ ಉತ್ತರಿಸಬೇಕಾಗತ್ತೆ. ನೋಡಿ ಮಕ್ಕಳೇ, ಇಲ್ಲಿ ಇದು 5ನೇ ಪ್ರಶ್ನೆ ಉತ್ತರ ಇದು. ಈಗ 6ನೇ ಪ್ರಶ್ನೆ ನೋಡಿ, ನೀವು ಇದು ಸಿಮಿಲರ್ಲಿ ಮೇಲ್ಗಡೆ ಹೇಗೆ ನೀವು ಬಿಡಿಸಿದ್ರಿ ಅಲ್ವಾ, ಅದೇ ರೀತಿ ಇದು ಕೂಡ. ಸೊ ಇದನ್ನು ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ. ನಾನು ಇವಾಗ 7ನೇ ಲೆಕ್ಕನ ಹೇಳ್ಕೊಡ್ತಾ ಇದ್ದೀನಿ. 7ನೇ ಲೆಕ್ಕದ ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿ. ಸೊ ಮನೆಯಲ್ಲಿ ನೀವು 6ನೇ ಲೆಕ್ಕನ ಪ್ರಯತ್ನ ಮಾಡಿ ಬಿಡಿಸ್ಕೊಳ್ಳಿ. ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಅದನ್ನು ಸಾಧ್ಯ ಆಯಿತು ಅಂದರೆ ಮಾಡಿ ತೋರಿಸ್ತೀನಿ. ಇವಾಗ 7ನೇ ಲೆಕ್ಕವನ್ನು ಮಾಡೋಣ. 7ನೇ ಲೆಕ್ಕದ ಪ್ರಶ್ನೆ ಏನಿದೆ ನೋಡ್ಕೊಳ್ಳೋಣ ಫಸ್ಟು. ಏಳನೇ ಪ್ರಶ್ನೆ, ಇದು ಟ್ರಯಾಂಗಲ್ ಎ ಬಿ ಸಿ ಅಂತ ಹೇಳಿದ್ದಾರೆ. 7ನೇ ಪ್ರಶ್ನೆಯಲ್ಲೂ ಕೂಡ ಈ ರೀತಿಯಲ್ಲಿ ಒಂದು ತ್ರಿಭುಜ ಇದೆ ಎ ಬಿ ಸಿ. ಎ ಬಿ ಮತ್ತು ಎ ಸಿ, ಎ ಬಿ ಮತ್ತು ಎ ಸಿ ಅನ್ನೋದು ಬಾಹುಗಳು. ಇದರ ಮಧ್ಯಬಿಂದುಗಳು ಕ್ರಮವಾಗಿ ಡಿ ಇ ಆಗಿದೆ ಅಂತ ಹೇಳಿದ್ದಾರೆ. ಇದು ಎ ಬಿ ಮಧ್ಯಬಿಂದು, ಇದು ಇ. ಸೊ ಈ ರೀತಿ ಜಾಯಿನ್ ಮಾಡಿದ್ದೀನಿ ನಾನು. ನೆಕ್ಸ್ಟು ಏನು ಹೇಳಿದಾರಪ್ಪ ಅಂತಂದರೆ ವಿಸ್ತೀರ್ಣ ಡಿ ಬಿ ಸಿ, ವಿಸ್ತೀರ್ಣ ಡಿ ಬಿ ಸಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಇ ಬಿ ಸಿ ಆದರೆ ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳಿದ್ದಾರೆ. ಸೊ ಇವಾಗ ನೋಡಿ, ಡಿ ಬಿ ಸಿ ಅಂದರೆ ಇದು ಡಿ, ಇದು ಇ. ಡಿ ಬಿ ಸಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಇ ಬಿ ಸಿ. ಡಿ ಬಿ ಸಿ ಇ ಬಿ ಸಿ ಅಂದರೆ ನಾನೇನು ಮಾಡಬೇಕು ಅಂದರೆ ಈ ಬಿಂದು ಇದಲ್ವಾ, ಈ ಬಿಂದುವಿನ ಮಧ್ಯಬಿಂದುವಿನಿಂದ ಒಂದು ಲೈನ್ನ ಬಿಗೆ ಜಾಯಿನ್ ಮಾಡಬೇಕಾಗುತ್ತೆ. ಸೊ ಆಗಾದಾಗ ಮಾತ್ರ ಏನಾಗುತ್ತೆ, ವಿಸ್ತೀರ್ಣ ಡಿ ಬಿ ಸಿ ಈಸ್ ಈಕ್ವಲ್ ಟು ಇ ಬಿ ಸಿ ಅಂತ ಹೇಳಿ ಆಗುತ್ತೆ. ಆದರೆ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳಿ ನಾವು ಇವಾಗ ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಇವಾಗ ಏನು ಮಾಡೋಣ ಅಂತಂದರೆ ನೋಡಿ, ಅದರಲ್ಲಿರುವಂಥ ಗಿವನ್ನು ಬರ್ಕೊಳ್ತಾ ಬರ್ತೀನಿ ನಾನು. ಫಸ್ಟು ಟ್ರಯಾಂಗಲ್ ಎ ಬಿ ಸಿ, ಫಸ್ಟ್ ಕಂಡೀಷನು ಟ್ರಯಾಂಗಲ್ ಎ ಬಿ ಸಿ ಇದೆ. ಎ ಬಿ ಸಿಯಲ್ಲಿ ಏನಿದೆ, ಡಿ ಯು ಎ ಬಿನ ಎ ಬಿ ಮತ್ತು ಇ ಯು ಎ ಡಿ ಮತ್ತು ಇ ಇದೆಲ್ಲ, ಇವೆರಡು ಇದೆಲ್ಲ, ಇವೆರಡರದ್ದು ಎರಡು ಎ ಬಿ ಮತ್ತು ಎ ಸಿಗಳ ಮಧ್ಯಬಿಂದುಗಳಾಗಿರ್ತವೆ. ಬಿಂದುಗಳಾಗಿದ್ದರೆ ಇಲ್ಲಿ ನಾವು ನಮಗೆ ಮಿಡ್ ಪಾಯಿಂಟ್ ಥಿಯರಮ್ ಅಂತ ಕೇಳಿದ್ರಲ್ವ, ಮಧ್ಯಬಿಂದು ಪ್ರಮೇಯ ತ್ರಿಭುಜ ಪಾಠದಲ್ಲಿ ನಿಮಗಿದೆ. ಇದು ಮಿಡ್ ಪಾಯಿಂಟ್ ಥಿಯರಮು ಪ್ರಮೇಯದ ಪ್ರಕಾರ ನೋಡಿ, ಮಿಡ್ ಪಾಯಿಂಟ್ ಥಿಯರಮ್ ಪ್ರಕಾರ ನಾವೇನು ಮಾಡ್ಬೋದು ಅಂತಂದರೆ ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಬರಿಬೋದು. ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ, ಅರ್ಥ ಆಗ್ತದಲ್ವ? ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳಿ ಬರಿಬೋದು. ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳಿ ನಾವು ಬರ್ಕೋಬೋದು. ಆರ್ ಅಥವಾ
ಅಥವಾ ಅಂದರೆ ಮಿಡ್ ಪಾಯಿಂಟ್ ಥಿಯರಮ್ ಇಲ್ಲಿ ಅಪ್ಲೈ ಮಾಡ್ತಾ ಇರೋದು ನಾನು ನೋಡಿ. ಮಿಡ್ ಪಾಯಿಂಟ್ ಥಿಯರಮ್ ಅಂದರೆ ಮಧ್ಯಬಿಂದು ಪ್ರಮೇಯದ ಪ್ರಕಾರ ಟ್ರಯಾಂಗಲ್ ಲೆಸನ್ ತ್ರಿಭುಜ ಲೆಸನ್ನಲ್ಲಿ ಬರುತ್ತೆ. ಅಥವಾ ವಿಸ್ತೀರ್ಣ DBC ಈಸ್ ಈಕ್ವಲ್ ಟು ವಿಸ್ತೀರ್ಣ EBC ಅಂತ ಹೇಳಿ ನಾವಿಲ್ಲಿ ಬರಿಬೋದಾಗುತ್ತೆ, ಅದು ಥಿಯರಮ್ನ ಪ್ರಕಾರ. ಈಗ ನೆಕ್ಸ್ಟು ಏನಂತ ಬರೀತೀರಾ ಅಂತಂದರೆ ಡಿ ಇಂದ ಎಳೆದ ಲಂಬವು ಡಿ ಇಂದ ಎಳೆದ ಲಂಬವು ಇ ಇಂದ ಎಳೆದ ಲಂಬಕ್ಕೆ ಸಮ. ಇ ಇಂದ ಎಳೆದ ಲಂಬಕ್ಕೆ ಸಮ ಅಂತ ಹೇಳಿ ನಾವು ಬರಿಬಹುದು. ಸೊ ದೆನ್ DE ಈಸ್ ಪ್ಯಾರಲಲ್ ಟು BC ಆಗಿರುತ್ತೆ. ಸೊ DE ಈಸ್ ಪ್ಯಾರಲಲ್ ಟು BC ಅಂತ ಹೇಳಿ ನೀವು ಪ್ರೂವ್ ಮಾಡಬೇಕು. ಮಿಡ್ ಪಾಯಿಂಟ್ ಥಿಯರಮ್ ಗೊತ್ತಿತ್ತು ಅಂದರೆ ನೀವು 7ನೇ ಲೆಕ್ಕವನ್ನು ಸುಲಭವಾಗಿ ಬಿಡಿಸ್ತೀರಾ. ಈಗ 8ನೇದು ಒಂದು ನೋಡ್ಬಿಡೋಣ. 8ನೇ ಲೆಕ್ಕ ಏನಿದೆ ಅಂತ ಹೇಳಿ ಪ್ರಶ್ನೆ ಓದ್ಕೊಂಡು, ಸೊ ಅದನ್ನು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಇದು ಆಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇದನ್ನು ರಬ್ ಮಾಡ್ತೀನಿ ನಾನು. 8ನೇ ಲೆಕ್ಕವನ್ನು ಮಾಡಿ ನೋಡೋಣ. ಫಸ್ಟು 8ನೇ ಪ್ರಶ್ನೆ ನೋಡ್ಕೊಂಬಿಡೋಣ. XYU ABC. ಈಗ XY ಅಂತ ಹೇಳಿದ್ದಾರೆ. XYU ಟ್ರಯಾಂಗಲ್ ABC ಅಂದರೆ ತ್ರಿಭುಜ ABC ಯ BCಯ ಬಾಹುಗೆ ಸಮಾಂತರವಾಗಿರುವ ಒಂದೇ ರೇಖೆಯಾಗಿದೆ. BE ಈಸ್ ಪ್ಯಾರಲಲ್ ಟು AC ಮತ್ತು CF ಈಸ್ ಪ್ಯಾರಲಲ್ ಟು ABಗಳ XY ಅನ್ನು ಕ್ರಮವಾಗಿ E ಮತ್ತು Fಗಳಲ್ಲಿ ಸಂಧಿಸಿದರೆ ವಿಸ್ತೀರ್ಣ ABE ಈಸ್ ಈಕ್ವಲ್ ಟು ವಿಸ್ತೀರ್ಣ ACF ಎಂದು ಸಾಧಿಸಿ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಸೊ ಅದ್ರದ್ದು ಆಕೃತಿ ಹೇಗೆ ಬರುತ್ತೆ ಅಂತ ಹೇಳಿ ನೋಡೋಣ. ನೋಡಿ ಅವ್ರು ಏನು ಹೇಳಿದಾರಪ್ಪ ಅಂದರೆ XY. ಸೊ XY ಇದೆ ಅಲ್ವಾ, ಅದು ಟ್ರಯಾಂಗಲ್ ABC ನಡುವೆ ಬಂದಿರುತ್ತೆ. ಇವಾಗ ಮಾಡ್ತಾ ಇರೋಂಥ ಲೆಕ್ಕ ನಾನು 8ನೇದು. ಸೊ ಫಸ್ಟು ಆಕೃತಿ ಬರೆದ್ಬಿಡ್ತೀನಿ ನಾನು. X, this is Y and F, E, A, B, C. ಸೊ ಬರ್ಕೊಂಡು ಬಿಟ್ಟಿದ್ದೀನಿ ನಾನು ಮುಂಚೆನೇ ಆಕೃತಿನ. ಅವ್ರು ಹೇಳಿರೋದ್ರ ಪ್ರಕಾರ ನೋಡ್ಕೊಳ್ಳಿ. XY, X ಮತ್ತು YU ABC. ABCಯಲ್ಲಿ ಏನಾಗಿರುತ್ತೆ, ABCಯಲ್ಲಿರಬೇಕು BC ಬಾಹುಗೆ ಸಮಾಂತರವಾಗಿರಬೇಕು. ಅಂದರೆ BCಗೆ ಇದು ಸಮಾಂತರವಾಗಿರೋ ಹಾಗೆ ಬರ್ಕೊಳ್ಳಿ ಅಂತ ಹೇಳಿದ್ದಾರೆ. ಬರ್ಕೊಂಡಿದ್ದೀನಿ ನಾನು. ನಂತರ ಅದು ಸಮಾಂತರವಾಗಿರುವ ಒಂದು ರೇಖೆ ಆಗಿರುತ್ತೆ. ನಂತರ BE ಈಸ್ ಪ್ಯಾರಲಲ್ ಟು ಅಂದರೆ BE, ಈ BE ಈಸ್ ಪ್ಯಾರಲಲ್ ಟು AC. ಈ BE ಈಸ್ ಪ್ಯಾರಲಲ್ ಟು AC ಆಗಿರಬೇಕು. ಅಂದರೆ ಈಗ ಜಾಯಿನ್ ಮಾಡಬೇಕಾಗುತ್ತೆ ನಾನು ಈ ರೀತಿಯಲ್ಲಿ. ಸೊ ನೆಕ್ಸ್ಟು CF ಈಸ್ ಪ್ಯಾರಲಲ್ ಟು AB. CF ಈಸ್ ಪ್ಯಾರಲಲ್ ಟು AE ಅಂದರೆ ಸೊ ಏನಾಗುತ್ತೆ ಅವಾಗ ಅದು ಒಂದು ಸಮಾಂತರ ಚತುರ್ಭುಜವಾಗಿರುತ್ತೆ. ನೆಕ್ಸ್ಟು ಏನು ಹೇಳಿದ್ದಾರೆ ಅಂತಂದರೆ XY ಅನ್ನು ಕ್ರಮವಾಗಿ EFಗಳಿಗೆ ಸಂಧಿಸಿ. XYನ ಕ್ರಮವಾಗಿ ಸಂಧಿಸಿ ಅಂದರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ EFಗಳಿಗೆ ಸಂಧಿಸಿದ್ದಾರೆ. ಆಗ ವಿಸ್ತೀರ್ಣ ನೋಡಿ ಅವ್ರು ಪ್ರೂವ್ ಮಾಡೋಕ್ಕೆ ಹೇಳಿರೋದೇನು, ವಿಸ್ತೀರ್ಣ ABE ಈಸ್ ಈಕ್ವಲ್ ಟು ವಿಸ್ತೀರ್ಣ ACF ಅಂತ ಹೇಳಿ ಪ್ರೂವ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇವಾಗ ನಾವು ಪ್ರೂವ್ ಮಾಡ್ತಾ ಬರೋಣ. ಫಸ್ಟ್ ನೋಡಿ ಇದರಲ್ಲಿ ಏನೇನು ಗಿವನ್ ಇದೆ ಅದನ್ನು ಬರ್ಕೊಳ್ತಾ ಬರ್ತೀನಿ ನಾನು. ಟ್ರಯಾಂಗಲ್ ABE ಈಸ್ ಈಕ್ವಲ್ AB ಅಂತ ಇದೆ. ABE ಈಗ ABE ಈಸ್ ಈಕ್ವಲ್ ಟು ಟ್ರಯಾಂಗಲ್. ಫಸ್ಟ್ ಟ್ರಯಾಂಗಲ್ ಇದೆ ಅಂತ ಹೇಳಿ ಬರ್ಕೊಂಡಿದ್ದೀನಿ ನಾನು.
ನೋಡಿ ಇದರಲ್ಲಿ ಎ ಬಿ ಇ ಅನ್ನೋದು ಟ್ರಯಾಂಗಲ್, ಮತ್ತು ಏನಿದೆ ಇದು ಒಂದು ಟ್ರಯಾಂಗಲ್ಲ, ಮತ್ತು ಬಿ ಸಿ ವೈ ಇ ಅನ್ನೋದು ಏನು ಒಂದು ಸಮಾಂತರ ಚತುರ್ಭುಜ. ಹೌದಾ? ಇದು ಬಿ ಸಿ ಅನ್ನೋದು ಸಮಾಂತರ ಚತುರ್ಭುಜಗಳು. ಎ ಬಿ ಇ ಇದು ಒಂದು ಟ್ರಯಾಂಗಲ್. ಅದರಲ್ಲಿ ನೆಕ್ಸ್ಟು ಬಿ ಸಿ ವೈ ಇ ಅನ್ನೋದು ಏನೋ ಒಂದು ಸಮಾಂತರ ಚತುರ್ಭುಜ. ಇದರಲ್ಲಿ ಬಿ ಇ ಅನ್ನೋದಿದೆ ಅಲ್ವಾ, ಬಿ ಇ ಪಾದದ ಮೇಲೆ ಬಿ ಇ ಈಸ್ ಪ್ಯಾರಲಲ್ ಟು ಎ ಸಿ ನಡುವೆ ಇದೆ ಅಂತ ಹೇಳಿ ಬರ್ಕೊಳ್ತೀನಿ ನಾನು. ನಡುವೆ ಇದೆ. ಈ ಸಮಾಂತರ ಚತುರ್ಭುಜದಲ್ಲಿ ಬಿ ಇ ಇಲ್ಲಿದೆಲ್ಲ, ಬಿ ಇ ಅನ್ನೋ ಪಾದ ಬಿ ಇ ಇಸ್ ಪ್ಯಾರಲಲ್ ಟು ಎ ಸಿ. ಅರ್ಥ ಆಗ್ತದಲ್ವಾ? ಬಿ ಸಿ ವೈ ಇ ಅಂದರೆ ಈ ಭಾಗ ಇಲ್ಲಿದೆ ಅಲ್ವಾ, ಬಿ ಸಿ ಇದು ಒಂದು ಪಾರ್ಟ್. ಸೊ ಇದು ಒಂದು ಸಮಾಂತರ ಚತುರ್ಭುಜ. ಇಲ್ಲಿ ಬಿ ಇ ಅನ್ನೋದು ಏನು ಪ್ಯಾರಲಲ್ ಆಗಿದೆ, ಎ ಸಿಗೆ ಪ್ಯಾರಲಲ್ ಆಗಿದೆ. ಸೊ ಇದರದ್ದು ಪಾದ ಏನಿದೆ, ಬಿ ಇ ಇದೆ. ಅರ್ಥ ಆಗ್ತದೆ ಅಲ್ವಾ? ಸೊ ಇದು ಬಿ ಇ ಪಾದದ ಮೇಲೆ ಬಿ ಇ ಇಸ್ ಪ್ಯಾರಲಲ್ ಟು ಎ ಸಿ, ಇದ್ರ ನಡುವೆ ಇದೆ ಒಂದು ಸಮಾಂತರ ಚತುರ್ಭುಜ. ಸೊ ಬಿ ಸಿ ವೈ ಇ ಇಲ್ಲಿ ಒಂದು ಚತುರ್ಭುಜ ಇದೆ. ಇನ್ನು ಇಲ್ಲಿ ಉಳಿದಿರುವಂಥದ್ದು ಏನು, ಟ್ರಯಾಂಗಲ್ ಉಳಿದಿದೆ ಇಲ್ಲಿ. ಇದನ್ನು ನೀವು ಗಮನಿಸಬೇಕು. ಸೊ ಈ ರೀತಿಯಲ್ಲಿ ಇದೆ ಅಂದರೆ ನೋಡಿ, ಈಗ ಇದು ಒಂದು ಸಮಾಂತರ ಚತುರ್ಭುಜ ಅಂತ ಹೇಳಿ ಬರ್ಕೊಂಡೆ. ಸೊ ಬಿ ಇ ಪಾದದ ಮೇಲೆ ಒಂದು ಬಿ ಈಸ್ ಪ್ಯಾರಲಲ್ ಟು ಎ ಸಿ ನಡುವೆ ಇರುತ್ತೆ. ಸೊ ಆ ಕಾರಣದಿಂದಾಗಿ ನಾನೇನಂತ ಬರಿಬೋದು, ವಿಸ್ತೀರ್ಣ ಎ ಬಿ ಇ. ಸೊ ಬಿ ಇ ಪಾದದ ಮೇಲೆ ಬಿ ಇ ಇಸ್ ಪ್ಯಾರಲಲ್ ಟು ಎ ಸಿ ಅಂತ ಬರ್ಕೊಂಡಿದ್ದೀನಲ್ವ, ನಡುವೆ ಇದೆ ಅಂತ ಹೇಳಿ. ಇದರ ಬೇಸಿಸ್ ಮೇಲೆ ನಾವು ಏನಂತ ಬರಿಬೋದು, ವಿಸ್ತೀರ್ಣ ಎ ಬಿ ಇ ಈಸ್ ಈಕ್ವಲ್ ಟು ಹಾಫ್ ಆಫ್ ಇದು ಬಿ ಸಿ ಎ ಇಯ ಸಮಾಂತರದ ಚತುರ್ಭುಜದ ಅರ್ಧ ಭಾಗ ಆಗಿರುತ್ತೆ. ಇದು ವೈ ಅಲ್ಲ, ಎ. ಸೊ ಬಿ ಸಿ ಎ ಇ ಅಲ್ಲಿ ಅರ್ಥ ಆಗ್ತದೆ ಅಲ್ವಾ? ಎ ಬಿ ಇ ಅನ್ನೋದು ಏನು, ಎ ಬಿ ಇ ಅನ್ನೋದು ಒಂದು ತ್ರಿಭುಜ, ಮತ್ತು ಬಿ ಸಿ ಎ ಇ ಅನ್ನೋದು ಏನಾಗುತ್ತೆ, ಸಮಾಂತರ ಚತುರ್ಭುಜ. ಅದರಲ್ಲಿ ಬಿ ಇ ಅನ್ನೋದು ಏನಾಗಿರುತ್ತೆ, ಪಾದ. ಸೊ ಇವೆರಡಕ್ಕೂ ಇದಕ್ಕೆ ಈ ತ್ರಿಭುಜ ಹಾಗೆ ಈ ಸಮಾಂತರ ಚತುರ್ಭುಜಕ್ಕೆ ಪಾದ ಬಿ ಇರುತ್ತೆ. ಸೊ ಬಿ ಈಸ್ ಪ್ಯಾರಲಲ್ ಟು ಎ ಸಿ. ಸೊ ಇವೆರಡರ ನಡುವೆ ಇರುವಂಥದ್ದು ಈ ಎರಡು ಆಕೃತಿಗಳು. ಆ ಕಾರಣದಿಂದಾಗಿ ವಿಸ್ತೀರ್ಣ ಎ ಬಿ ಇ ಈಸ್ ಈಕ್ವಲ್ ಟು ಹಾಫ್ ಆಫ್ ದ ಬಿ ಸಿ ಎ ಇ ಅಂತ ಹೇಳಿ ನಾವಿಲ್ಲಿ ಬರ್ಕೋಬೋದು. ಗೊತ್ತಾಗ್ತದೆ ಅಲ್ವಾ? ಈಗ ನೆಕ್ಸ್ಟು ಅದೇ ರೀತಿ ಟ್ರಯಾಂಗಲ್ ಎ ಸಿ ಎಫ್. ಈ ಟ್ರಯಾಂಗಲ್ ಎ ಸಿ ಎಫ್ ಅಲ್ಲಿ ಮತ್ತೆ ಇನ್ನೊಂದು ಸಮಾಂತರ ಚತುರ್ಭುಜ. ಯಾವುದದು ಸಮಾಂತರ ಚತುರ್ಭುಜ ನೋಡಿ, ಬಿ ಸಿ ಎಫ್ ಎಕ್ಸ್ ಅನ್ನೋ ಒಂದು ಸಮಾಂತರ ಚತುರ್ಭುಜ ಇದೆ. ಬಿ ಸಿ ಎಫ್ ಎಕ್ಸ್ ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಇದೆ. ಇಲ್ಲಿ ದಿಸ್ ಈಸ್ ವೈ, ರೈಟ್ ವೈ ಇದೆ, ಇಲ್ಲಿ ಕರೆಕ್ಟ್ ಇದೆ. ಬಿ ಸಿ ಎಫ್ ಎಕ್ಸ್ ಅನ್ನೋ ಸಮಾಂತರ ಚತುರ್ಭುಜ ಇದೆ. ನಾನು ಶಾರ್ಟ್ ಫಾರ್ಮಲ್ಲಿ ಬರಿತಾ ಇದ್ದೀನಿ. ನೆಕ್ಸ್ಟು ಈಗ ಇಲ್ಲಿ ಪಾದಗಳನ್ನ ನೋಡೋಣ, ಏನು ಪಾದಗಳು ಬರ್ತವೆ ಅಂತ ಹೇಳಿ. ಸಿ ಎಫ್ ಪಾದದ ಮೇಲೆ, ಸಿ ಎಫ್ ಇಲ್ಲಿದೆಲ್ಲ, ಸಿ ಎಫ್ ಪಾದದ ಮೇಲೆ ಈ ಸಿ ಎಫ್ ಎಂಬ ಪಾದದ ಮೇಲೆ ಸಿ ಎಫ್ ಈಸ್ ಪ್ಯಾರಲಲ್ ಟು, ಇದು ಏನಕ್ಕೆ ಪ್ಯಾರಲಲ್ ಆಗಿದೆ ನೋಡಿ ಅಲ್ಲಿ, ಎ ಇಗೆ.
ಸಿ ಎಫ್ ಇಸ್ ಪ್ಯಾರಲಲ್ ಟು ಎ ಬಿ. ಸಿ ಎಫ್ ಈಸ್ ಪ್ಯಾರಲಲ್ ಟು ಎ ಬಿ, ನಡುವೆ ಇದೆ ಅಂತ ಹೇಳಿ ನಾನು ಬರಿಬೋದು, ನಡುವೆ ಇದೆ. ನೆಕ್ಸ್ಟು ಸೊ ಅದ್ರ ಬೇಸಿಸ್ ಮೇಲೆ ವಿಸ್ತೀರ್ಣ ಎ ಬಿ ಇ ಈಸ್ ಈಕ್ವಲ್ ಟು ಹಾಫ್ ಆಫ್ ದ ವಿಸ್ತೀರ್ಣ ಅಲ್ಲಿ ಬಿ ಸಿ ಎಫ್ ಎಕ್ಸ್. ಇದನ್ನು ಈಕ್ವೇಷನ್ 2 ಅಂತ ಹೇಳಿ ತೆಗೆದುಕೊಳ್ತೀನಿ. ಇಲ್ಲಿ ಇದನ್ನು ವಿಸ್ತೀರ್ಣ ಈಕ್ವೇಷನ್ 1 ಅಂತ ಹೇಳಿ ತೆಗೆದುಕೊಳ್ತೀನಿ. ಈಗ ಬಿ ಸಿ ವೈ ಇ ಯಾಕೆ ಈಗ ತೊಗೊಂಡೆ ಅನ್ನೋದು ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಬಿ ಸಿ ವೈ ಇ ಮತ್ತು ಇದು ಸಮಾಂತರ ಚತುರ್ಭುಜ, ಸಮಾಂತರ ಚತುರ್ಭುಜ ಮತ್ತು ಇದು ಒಂದು ಸಮಾಂತರ ಚತುರ್ಭುಜ ಮತ್ತು ಬಿ ಸಿ ಎಫ್ ಎಕ್ಸ್ ಅನ್ನೋದು ಕೂಡ ಇದು ಏನು ಸಮಾಂತರ ಚತುರ್ಭುಜ ಆಗಿರುತ್ತೆ. ಇಲ್ಲಿ ಇವುಗಳಿಗೆ ಬಿ ಸಿ ಇವೆರಡು ಚತುರ್ಭುಜಗಳಿದಾವಲ್ವ, ಇವು ಏನಾಗಿರ್ತಾವಪ್ಪ ಅಂತಂದರೆ ಬಿ ಸಿ ಪಾದದ ಮೇಲೆ ಇರ್ತವೆ. ಬಿ ಸಿಯ ಪಾದದ ಮೇಲೆ ಇರುವಂಥದ್ದನ್ನು ನೀವು ಗಮನಿಸಬಹುದು. ಮತ್ತು ಬಿ ಸಿ ಏನು ಪ್ಯಾರಲಲ್ ಆಗಿರುತ್ತೆ, ಇ ಎಫ್ಗೆ ಪ್ಯಾರಲಲ್ ಆಗಿರುತ್ತೆ ಅಂತ ಹೇಳಿ ನೀವು ಬರಿಬೋದು. ಅವೆರಡು ಚತುರ್ಭುಜಗಳು, ಸಮಾಂತರ ಚತುರ್ಭುಜಗಳು ಯಾವುದಕ್ಕೆ ಬಿ ಸಿ ಮೇಲೆ ನಿಂತಿರ್ತವೆ. ಮತ್ತು ಅಂದರೆ ನೋಡಿ ಇವಾಗ ಗೊತ್ತಾಗುತ್ತೆ ನಿಮಗೆ, ಬಿ ಸಿ ವೈ ಇ ಮತ್ತು ಬಿ ಸಿ ಎಫ್ ಎಕ್ಸ್ ಎರಡೂ ಸಮಾಂತರ ಚತುರ್ಭುಜಕ್ಕೆ ಒಂದೇ ಪಾದ ಇರುತ್ತೆ. ಬಿ ಸಿಗೆ ಇ ಎಫ್ ಪ್ಯಾರಲಲ್ ಆಗಿದೆ ಅಂತ ಹೇಳಿ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಪ್ಯಾರಲಲ್ ಆಗಿರುತ್ತಲ್ವ, ಸೊ ಪ್ಯಾರಲಲ್ಗಳು ನಡುವೆ ಇದೆ ಅಂತ ಹೇಳಿ ನಾನು ಬರ್ಕೊಂಡಿರುವಂಥದ್ದು. ಈಗ ಈಕ್ವೇಷನ್ 1 ಮತ್ತು 2 ಇದೆ ಹೌದಲ್ವಾ. ಸೊ ಅವನ್ನ ಏನು ಮಾಡಿದ್ರಿ, ಸಮಾಂತರ ಚತುರ್ಭುಜ ಇತ್ತು ಅಂದರೆ ಬೇಸ್ ಒಂದೇ ಆಗಿತ್ತು ಅಂದರೆ ಈಸ್ ಹಾಫ್ ಆಫ್ ದ ಟ್ರಯಾಂಗಲ್. ಅಂದರೆ ಇವಾಗ ಈ ಸಮಾಂತರ ಚತುರ್ಭುಜದಲ್ಲಿ ಅರ್ಧ ಭಾಗ ತ್ರಿಭುಜ ಹೊಂದಿರುತ್ತೆ ಅಂತ ಏನೋ ಬರೆದ್ರಿ. ಅದೇ ರೀತಿ ಇದನ್ನು ಕೂಡ ಬರಿತೀರಾ. ಇವಾಗ ಇದಕ್ಕೇನು ಹೇಳ್ಬೋದು ನಾವು ಅಂದರೆ ವಿಸ್ತೀರ್ಣ ನೋಡಿ, ಬಿ ಸಿ ವೈ ಇ ಈಸ್ ಈಕ್ವಲ್ ಟು ವಿಸ್ತೀರ್ಣ ಬಿ ಸಿ ಎಫ್ ಎಕ್ಸ್ ಅಂತ ಬರಿಬೋದಲ್ವಾ. ಸೊ ಬೇಸ್ ಎರಡು ಒಂದಿತ್ತಂದರೆ ಇಲ್ಲಿ ಏನು ವಿಸ್ತೀರ್ಣ ಇರುತ್ತೋ ಇಲ್ಲೂ ಕೂಡ ಅದೇ ವಿಸ್ತೀರ್ಣ ಹೊಂದಿರುತ್ತೆ ಅಂತ ಹೇಳಿ ನಾನು ಬರ್ಕೊಂಡಿದ್ದೀನಿ. ಇದನ್ನ ಈಕ್ವೇಷನ್ 3 ಅಂತ ಹೇಳಿ ತೆಗೆದುಕೊಳ್ತೀನಿ. ಯಾಕೆ ಅಂದರೆ ಇದೇ ರೀಸನ್, ಇವೆರಡು ಸಮಾಂತರ ಚತುರ್ಭುಜ, ಎರಡಕ್ಕೂ ಪಾದ ಒಂದೇ ಇದೆ. ಆಮೇಲೆ ಏನಪ್ಪ ಅಂದರೆ ಸಮಾಂತರ ರೇಖೆಗಳ ನಡುವೆ ಇರುವಂಥದ್ದಕ್ಕೆ ನಾನು ಇಲ್ಲಿ ಬರ್ಕೊಂಡಿರುವಂಥದ್ದು. ಇದು ಥರ್ಡ್ ಕಂಡೀಷನ್. ಇವಾಗ ಏನು ಮಾಡ್ಬೋದು ಅಂದರೆ ಬಿ ಸಿ ವೈ ಇ ಬಿ ಸಿ ವೈ ಇ ಇಲ್ಲಿದೆ ಅಲ್ವಾ, ಬಿ ಸಿ ವೈ ಇ ಬಿ ಸಿ ವೈ ಇ ಬಿ ಸಿ ವೈ ಇ ಬಿ ಸಿ ವೈ ಇ. ಸೊ ಇವಾಗ ನನಗೆ ಬಿ ಸಿ ವೈ ಇ ವ್ಯಾಲ್ಯೂ ಬೇಕು. ವಿಸ್ತೀರ್ಣ ಇದನ್ನು ಈಕ್ವಲ್ಸಿಂದ ಈ ಕಡೆ ಕಳಿಸ್ತೀನಿ. ಅವಾಗ ಏನಾಗುತ್ತೆ, ಇದು 2 ವಿಸ್ತೀರ್ಣ ಎ ಬಿ ಸಿ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ. ಇವಾಗ ನನಗೆ ವಿಸ್ತೀರ್ಣ ಬಿ ಸಿ ಎಫ್ ಎಕ್ಸ್ ಬೇಕು. ಇದನ್ನು ಈಕ್ವಲ್ಸಿಂದ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, 2 ಆಗುತ್ತೆ. ಮೇಲೆ 2 ವಿಸ್ತೀರ್ಣ ಎ ಬಿ ಇ ಬರುತ್ತೆ. ಈಗ ಈ ಟು ಕ್ಯಾನ್ಸಲ್ ಆಯಿತು. ಏನಂತ ಬರಿಬೋದು, ವಿಸ್ತೀರ್ಣ ಎ ಬಿ ಇ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎ ಬಿ ಇ ಅಂತ ಹೇಳಿ ಬರ್ಕೋಬೋದಲ್ವಾ. ದಿಸ್ ಈಸ್ ದ ಆನ್ಸರ್. ನೋಡಿ ಇಲ್ಲಿ ಒಂದು ಕರೆಕ್ಷನ್ ಏನಪ್ಪ ಅಂತಂದರೆ, ಅವರು ಹೇಳಿರೋದೇನು ಎ ಬಿ ಈಸ್ ಈಕ್ವಲ್ ಟು ಎ ಸಿ ಎಫ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿ. ಎ ಬಿ ಇ ಈಸ್ ಈಕ್ವಲ್ ಟು ದೆನ್ ಎ ಸಿ ಎಫ್ ಇವೆರಡು ಈಕ್ವಲ್ ಅಂತ ನಾವು ಪ್ರೂವ್ ಮಾಡಬೇಕಾಗಿರೋದು. ಎ ಬಿ ಇ ಈಸ್ ಈಕ್ವಲ್ ಟು ಎ ಸಿ ಎಫ್ ಇವೆರಡು ಈಕ್ವಲ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಅದಕ್ಕೆ ನಾನು ಏನಪ್ಪ ಮಾಡ್ತಿದ್ದೀನಿ ಅಂತಂದರೆ, ನೋಡಿ ಟ್ರಯಾಂಗಲ್ ಎ ಬಿ ಇ ಮತ್ತು ಬಿ ಸಿ, ಈ ಟ್ರಯಾಂಗಲ್ಗೆ ಬಿ ಸಿ ವೈ ಇ.
ಸೊ ಈ ಟ್ರಯಾಂಗಲ್ ಒಳಗಡೆ ಇದು ಸಮಾಂತರ ಚತುರ್ಭುಜ ಇರೋದು, ಹೌದಲ್ವಾ? ಸೊ ಆ ಕಾರಣದಿಂದಾಗಿ ನಾನು ಇದನ್ನು ತೆಗೆದುಕೊಳ್ತಿದ್ದೀನಿ ಸಮಾಂತರ ಚತುರ್ಭುಜದಲ್ಲಿ ಬಿ ಇ, ಇದಕ್ಕೆ ಇಲ್ಲಿ ಇವೆರಡಕ್ಕೂ ಈ ಆಕೃತಿಯಲ್ಲಿ ಕಾಣಿಸುತ್ತೆ ನಿಮಗೆ. ಇಲ್ಲಿ ತೋರಿಸ್ತೀನಿ, ಈ ರೀತಿ ಇದೆ. ಮತ್ತು ಇದು ಬಿ ಇ ಎ, ಇದು ಎಕ್ಸ್ ವೈ ಸಿ. ನೋಡಿ, ಈ ಸಮಾಂತರ ಚತುರ್ಭುಜಕ್ಕೂ ಮತ್ತು ಈ ಟ್ರಯಾಂಗಲ್ಗೂ ಒಂದೇ ಬೇಸ್ ಇದೆ, ಹೌದಲ್ವಾ? ಹಾಗಾಗಿರೋದ್ರಿಂದ ಬಿ ಇ ಅಂತ ಹೇಳಿ ಬರ್ಕೊಂಡಿದ್ದೀನಿ. ಬಿ ಇ ಅಂದರೆ ಇದು ಏನಕ್ಕೆ ಪ್ಯಾರಲಲ್ ಆಗಿದೆ ನೋಡಿ, ಇಲ್ಲಿ ಎ ಸಿಗೆ ಪ್ಯಾರಲಲ್ ಆಗಿದೆ. ಸೊ ಅದಕ್ಕೋಸ್ಕರ ಎ ಸಿ ಅಂತ ಹೇಳಿ ಬರ್ಕೊಂಡಿರುವಂಥದ್ದು. ನೀವು ಇವುಗಳ ನಡುವೆ ಅಲ್ವಾ ಅದು ಇರೋದು, ಎರಡು ಆಕೃತಿಗಳು. ಅರ್ಥ ಆಗ್ತದೆ ಅಲ್ವಾ? ಸೊ ಇದು ಒಂದು ತ್ರಿಭುಜ, ಇದು ಒಂದು ಏನು ಸಮಾಂತರ ಚತುರ್ಭುಜ. ಸೊ ಇದನ್ನು ವೈ ಸಿ ಅಂತ ಹೇಳಿ ನಾವು ತೆಗೆದುಕೊಳ್ಳೋಕ್ಕಾಗಲ್ಲ. ಸೊ ಸ್ವಲ್ಪ ಇದು ಜಾಯಿಂಟ್ ಇರೋದ್ರಿಂದ, ಅಂದರೆ ಇದಕ್ಕೆ ಜಾಯಿಂಟ್ ಇರೋದ್ರಿಂದ ಎ ಸಿಗೆ ಪ್ಯಾರಲಲ್ ಆಗಿದೆ ಅಂತ ಹೇಳಿ ನಾವು ಬರ್ಕೋಬೇಕಾಗುತ್ತೆ. ಫೈನಲಿ ಇದು 8ನೇ ಪ್ರಶ್ನೆಯ ಉತ್ತರ ಆಗಿರುತ್ತೆ ಮಕ್ಕಳೇ. ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ತರಗತಿಗೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.